When the music fades, all is stripped away, and I simply come, longing just to bring something that's over, that will bless your heart. I'll bring you more than a song, for a song in itself is not what you have required. You search much deeper within, through the ways things appear. You're looking into my heart. I'm coming back to the heart of worship, and it's all about you. It's all about you, Jesus. I'm sorry, Lord, for the thing I made it. When it's all about you, it's all about you, Jesus. King of endless world, no one could express how much you deserve. Though I'm weak and poor, all I have is yours. Every single breath, I'll bring you more than a song, for a song in itself is not what you have required. You search much deeper within, through the way things appear. You're looking into my heart. I'm coming back to the heart of worship, and it's all about you. It's all about you, Jesus. I'm sorry, Lord, for the things I've made it. When it's all about you, it's all about you, Jesus. I'm coming back to the heart of worship, 'cause it's all about you. It's all about you, Jesus. I'm sorry, Lord, for the things I've made it, 'cause it's all about you. It's all about you, Jesus. ಹಿಂದಿನ ಭಾಗಗಳೆಲ್ಲ ನಾವು ನೋಡಿದೆ. ಎಫೆಸರ್ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಪವಿತ್ರಾತ್ಮನ ಕೊಡುವ ದೇವರ ವಾಕ್ಯವನ್ನು ತಿಳಿದಿರದಂತ ಒಬ್ಬ ವಿಶ್ವಾಸಿಯಲ್ಲಿ ಪ್ರಕಟವಾಗಬೇಕಾಗಿರೋದು. ಇಲ್ಲಂದ್ರೆ ನಮಗೆ ಅಲ್ಲ, ಎಸ್ಪೆಷಲಿ ಹೊರಗಡೆ ನಮ್ಮನ್ನ ಯಾರು ನೋಡ್ತಾರೋ ಅವರಿಗೆ ನಮ್ಮಲ್ಲಿ ಕಾಣಿಸಬೇಕಾಗಿರೋಂಥ ಕೆಲವೊಂದು ವಿಶೇಷ ಗುಣಭಾವಗಳ ಬಗ್ಗೆ ನಾವು ಹೇಳಿದ್ವಿ. ಅದರಲ್ಲಿ ಕೆಲವೊಂದು ಫ್ರೂಟ್ಸ್ ಆಫ್ ಹೋಲಿ ಸ್ಪಿರಿಟ್ ಇರೋದು ವಿಷಯ. ಹಂಗೆ ಬರುವಾಗ ಕ್ಷಮಿಸುವ ಸ್ವಭಾವ, ನಂಬಿಕೆ, ಶಮದಮೆ, ಸಮಾಧಾನ, ಸಂತೋಷ, ಇದೆಲ್ಲ ನಾವು ನೋಡಿದ್ವಿ. ಕಳೆದ ಭಾಗದಲ್ಲಿ 6ನೇ ವಿಷಯವಾಗಿರೋದಂತ ನಾವು ಏನ್ ನೋಡಿದ್ವಿ? ಜೆಂಟಲ್ನೆಸ್. ಒಬ್ಬ ವ್ಯಕ್ತಿಯ ಜೆಂಟಲ್ನೆಸ್ ಆಗಿ ಒಬ್ಬ ವ್ಯಕ್ತಿ ಹೂ ಇಸ್ ಎ ಜೆಂಟಲ್ ಮ್ಯಾನ್ ಆರ್ ಜೆಂಟಲ್ನೆಸ್ ಅಂತ ಹೇಳಿದ್ರೆ ಏನು ಅಂತ ನಾವು ನೋಡಿದ್ವಿ. ಅದು ಇವತ್ತು ಕಂಟಿನ್ಯೂ ಆಗ್ತಾ ಇದೆ. ಯಾಕಂದ್ರೆ ಲಾಸ್ಟ್ ವೀಕಲ್ಲಿ ಕಂಟಿನ್ಯೂ ಆಗಿರ್ಲಿಲ್ಲ, ಕಂಪ್ಲೀಟ್ ಆಗಿರ್ಲಿಲ್ಲ. ಜೆಂಟಲ್ನೆಸ್ ಅಂತ ಹೇಳುವಾಗ ಆವಾಗಲೇ ನಾನು ಹೇಳಿದೆ ಸೌಮ್ಯತೆ, ಮೃದುತ್ವ, ದಯಾಪರದೆ. ಅದೇ ರೀತಿಯಲ್ಲಿ ಜೆಂಟಲ್ ಮ್ಯಾನ್ ಅಂತ ಹೇಳುವಾಗ ಸಜ್ಜನ, ಮೃದು ಮನುಷ್ಯ, ಒಳ್ಳೆ ವ್ಯಕ್ತಿ ಅಂತಲ್ಲ, ನಾರ್ಮಲ್ ಆಗಿ ನಾವು ಹೇಳ್ತೇವೆ. ಅದರ ವಿಶ್ವಾಸಿ ಜೀವನದಲ್ಲಿ ಬರುವಾಗ ಅದಕ್ಕೆ ಇನ್ನೂ ಸ್ವಲ್ಪ ಡೆಪ್ತ್ ಆಗಿ, ಇದೆಲ್ಲ ಪ್ರಾಪಂಚಿಕವಾಗಿರೋ ವಿಷಯದಲ್ಲಿ ಇದನ್ನು ಕೂಡ ದೇವರ ಭಯಭಕ್ತಿ ಇರೋ ವಿಷಯದಲ್ಲಿನೂ ಏನಾಗಿ ಸಜ್ಜನ ವ್ಯಕ್ತಿಯಾಗಿ, ಒಳ್ಳೆ ವ್ಯಕ್ತಿಯಾಗಿ, ಸೌಮ್ಯತೆ ಉಳ್ಳ ವ್ಯಕ್ತಿಯಾಗಿ, ವಿನಯ, ದೀನ ಮನೋಭಾವ ಇರುವಂತ ವ್ಯಕ್ತಿಯಾಗಿ ಕಾಣಿಸಿಕೊಳ್ಬೇಕು ಅಂತ ಕೆಲವೊಂದು ವಾಕ್ಯಗಳು ನಾವು ಕಳೆದ ಭಾಗದಲ್ಲಿ ನೋಡಿದ್ವಿ. ಪ್ರೇರೆ ಇವತ್ತು ಅದೇನೆ ಲಾಸ್ಟ್ ನಾವು ಓದಿರೋದೇನಂತ ಹೇಳಿದ್ರೆ, ಮೃದುವಾದ ಮಾತುಗಳು. ಅಂದ್ರೆ ಒಬ್ಬ ಮನುಷ್ಯನು ಮೃದುವಾಗಿರುವಂತ ವ್ಯಕ್ತಿ ಆಗಿರುವಾಗ ಅವನಲ್ಲಿ ಜೆಂಟಲ್ನೆಸ್ ತೋರಿಸುವಂತ ಇನ್ನೊಂದು ಸ್ವಭಾವ ಏನಂದ್ರೆ ಮೃದುವಾಗಿರೋದು. ಅವನ್ ಬಿಹೇವಿಂಗ್ ಅಲ್ಲಿ, ಅವನ್ ಮಾತಾಡ್ತಾ ರೀತಿಯಲ್ಲಿ, ಅದು ಯಾಕೆ ಯಾವ ರೀತಿಯಲ್ಲಿ ಗುಣ ಆಗುತ್ತೆ, ಇಲ್ಲಾಂದ್ರೆ ಯಾವ ರೀತಿಯಲ್ಲಿ ಪ್ರಯೋಜನ ಆಗುತ್ತೆ ಅಂತ ಹೇಳ್ತಾರೆ. ಅದು ಹೇಳಿದ್ರೆ
ಜ್ಞಾನೋಕ್ತಿ ಪುಸ್ತಕ 15ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ನಾವು ಕಳೆದ ಸರಿ ಲಾಸ್ಟ್ ನಾವು ಓದಿರೋದು. ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನು ಆರಿಸುವುದು, ಬೀರು ನುಡಿಯು ಸಿಟ್ಟನ್ನು ಏರಿಸುವ. ಅಂದ್ರೆ ಇದೆರಡು ಕೆಲಸವನ್ನು, ಒಂದು ಜಗಳ ದೊಡ್ಡದಾಗಿ ಮಾಡ್ಲಿಕ್ಕೇನೋ, ಸಮಾಧಾನದಲ್ಲಿ ಆಗ್ಲಿಕ್ಕೇನೋ, ಎರಡು ವಿಷಯವನ್ನು ಎಲ್ಲಿ ಇದೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಬಾಯಿಂದ ಹೊರಡುವಂತ ಮಾತುಗಳಲ್ಲಿ. ಅವನದು ಸಮಾಧಾನದಲ್ಲಿ ಮಾತಾಡಿದ್ರೆ, ಸೌಮ್ಯವಾಗಿ ಮಾತಾಡಿದ್ರೆ ಎಷ್ಟು ದೊಡ್ಡ ಜಗಳ ಬೇಕಾದ್ರೂ ನಿಲ್ಲಿಸಬಹುದು ಅಂತ ಒಂದು ವಿಷಯ. ಅದೇ ವಿಷಯ ಗೊತ್ತಾಗಿ ಈಗ ಇವತ್ತಿನ 2 ತಿಮೋತಿಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 24 ಮತ್ತೆ 25ನೇ ವಾಕ್ಯ ಒಂಚೂರು ಓದ್ಕೊಳ್ಳೋಣ. 2 ತಿಮೋತಿ 2ನೇ ಅಧ್ಯಾಯ 24 ಮತ್ತೆ 25ನೇ ವಚನಗಳು. ಕರ್ತನ ದಾಸನು ಜಗಳವಾಡದೆ ಎಲ್ಲರ ವಿಷಯದಲ್ಲಿ ಸಾಧುವು, ಬೋಧಿಸುವುದರಲ್ಲಿ ಪ್ರವೀಣನು, ಕೇಡನ್ನು ಸಹಿಸಿಕೊಳ್ಳುವವನು, ಎದುರಿಸುವವರನ್ನು ನಿಧಾನದಿಂದ ತಿದ್ದುವವನು ಆಗಿರಬೇಕು. ಒಂದು ವೇಳೆ ದೇವರು ಆ ಎದುರಿಸುವವರ ಮನಸ್ಸನ್ನು ತನ್ನ ಕಡೆಗೆ ತಿರುಗಿಸಿ ಸತ್ಯದ ಜ್ಞಾನವನ್ನು ಅವರಿಗೆ ಕೊಟ್ಟಾನು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ಕರ್ತನ ದಾಸನು ದೇವರ ವಿಶ್ವಾಸದಲ್ಲಿ ಸಜ್ಜನನಾಗಿ, ಮೃದು ಮನುಷ್ಯನಾಗಿ, ಒಳ್ಳೆ ಒಂದು ವ್ಯಕ್ತಿಯಾಗಿರುವ ಒಬ್ಬ ವಿಶ್ವಾಸಿ ಎಲ್ಲೇ ಆಗಲಿ, ಕುಟುಂಬದಲ್ಲಿ ಆಗಲಿ, ಸಮಾಜದಲ್ಲಿ ಆಗಲಿ, ಎಲ್ಲಿದ್ರೂ ಕೂಡ ಆ ವ್ಯಕ್ತಿಯಲ್ಲಿ ಕರ್ತನ ದಾಸನಂತ ಒಂದು ಪದವಿ, ಕರ್ತನ ದಾಸನಂತ ಒಂದು ವಿಚಾರ, ಕರ್ತನ ದಾಸನಂತ ಆ ತಾಳ್ಮೆ ಇದ್ದರೆ, ಇಲ್ಲಿ ನೋಡಿ, ಕರ್ತನ ದಾಸನು ಜಗಳ ಮಾಡದೆ ಎಲ್ಲರ ವಿಷಯದಲ್ಲಿ ಸಾಧುವು. ಎಲ್ಲರ ವಿಷಯದಲ್ಲಿ ಸಾಧು ಅಂತ ಹೇಳುವಾಗ ಇಲ್ಲಿ ನಾವೆಲ್ಲ ಮನಸ್ಸಲ್ಲಿ ಒಂದು ವಿಷಯ, ಏನೋ ಒಂದು ಪಾಪ, ಆ ಒಂದು ಲೆಕ್ಕದಲ್ಲಿ ಹೇಳ್ತಾ ಇರೋದಂತಲ್ಲ. ಎಲ್ಲಾ ಶಕ್ತಿ ಇದನ್ನು ಕೂಡ, ದೇವರ ಕೃಪೆಯಿಂದ ನಮಗೆ ಎಲ್ಲ ಶಕ್ತಿ ಇದನ್ನು ಕೂಡ, ಆ ಸಾಧುತ್ವ ಮನೋಭಾವ, ಯೇಸು ಕ್ರಿಸ್ತನಲ್ಲಿ ತೋರಿ ಬಂದಂತ ಆ ಸ್ವಭಾವ, ಆ ಸಾಧುತ್ವ, ಅದು ನಮ್ಮಲ್ಲಿನು ಅಧೀನ ಮನೋಭಾವ ನಮ್ಮಲ್ಲಿ ಬರಲೇಬೇಕು ಅಂತ ಹೇಳ್ತಾರೆ. ಪ್ರಿಯ, ಇಲ್ಲಿನೇ ಪವಿತ್ರಾತ್ಮನ ಕಾರ್ಯ ಅಂತ ಹೇಳ್ತಾ ಇರೋದು. ನಮಗೆಲ್ಲರಿಗೂ ಎಲ್ಲ ಶಕ್ತಿ ಇದೆ, ದೇವರು ಎಲ್ಲದನ್ನು ಕೊಟ್ಟಿದ್ದಾರೆ ಅಂತ ಬರುವಾಗ ಎಲ್ಲೋ ಮನುಷ್ಯನಿಗೆ ಪ್ರಾಪಂಚಿಕವಾಗಿರೋದು ಕೆಲವೊಂದು ಭಾವಗಳು, ವಿಚಾರಗಳು ಬಂದ್ಬಿಡುತ್ತೆ. ನನ್ನ ಯಾರಿಗೇನು ಏನು ಮಾಡ್ಲಿಕ್ಕೆ ಆಗಲ್ಲ. ಈಗ ಆಸ್ತಿವಂತರಾಗಿ ಒಳ್ಳೆ ಸೆಟಲ್ಡ್ ಆಗಿರೋದಂತ ಲೆಕ್ಕ ಬರುವಾಗ ಮನಸ್ಸಲ್ಲಿ ನಾರ್ಮಲ್ ಆಗಿ ಬರುವಂಥದ್ದು, ನನ್ನನ್ನು ಯಾರಿಗೇನು ಏನು ಮಾಡ್ಲಿಕ್ಕೆ ಆಗಲ್ಲ, ನಾನು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಆಗಿದ್ದೇನೆ. ನಮಗಿಂತ ಎಷ್ಟೋ ದೊಡ್ಡವರಾಗಿ ಶ್ರೇಷ್ಠ ವ್ಯಕ್ತಿಗಳು ಇರ್ತಾರೆ. ಆದ್ರೆ ಒಂದು ಮಟ್ಟಿಗೆ, ಒಂದು ಲೆವೆಲ್ಗೆ ನಾವು ಬಂದಾದ್ಮೇಲೆ ಅವರಿಗಿಂತ ನಾವು ಏನು ಕಮ್ಮಿ ಇಲ್ಲ, ಈ ಭಾವನೆಗಳೆಲ್ಲ ಬರುತ್ತೆ. ಆದ್ರೆ ಎಲ್ಲವನ್ನು ನಮ್ಮ ಹತ್ರ ಇದನ್ನು ಕೂಡ ಅಲ್ಲಿ ಯಾರಾಗಿರ್ಬೇಕು ಅಂದೇಳಿ, ಎಲ್ಲರ ವಿಷಯದಲ್ಲಿನೂ ಸಾಧುವಾಗಿಯೂ, ಎರಡನೇ ವಿಷಯ ಬರ್ತಾರೆ, ಸಾಧುವಾಗಿ ಸುಮ್ಮನೆ ಇದ್ರೆ ಸಾಕಾಗಲ್ಲ, ಬೋಧಿಸುವುದರಲ್ಲಿ ನಮ್ಮ ಟ್ಯಾಲೆಂಟ್, ನಾನು ಯಾರಿಗಿಂತನೂ ಕಮ್ಮಿ ಇಲ್ಲ ಅಂತ ತೋರಿಸಬೇಕಾಗಿರೋದು ಎಲ್ಲಿ ಅಂತ ಹೇಳಿದ್ರೆ, ಹೊಟ್ಟೆ ಕಿಚ್ಚಲ್ಲಿನೋ, ಅಸೂಯದಲ್ಲಿನೋ, ಚಾಡಿ ಹೇಳದಲ್ಲಿನೋ, ಜಗಳ ಮಾಡ್ತಾರದಲ್ಲಿನೋ, ಅಹಂಕಾರದಲ್ಲಿ, ಇದರಲ್ಲಿ ಎಲ್ಲಿ ಯಾವುದನ್ನು ಅಲ್ಲ ತೋರಿಸ್ಬೇಕಾಗಿರೋದು. ಒಬ್ಬ ಪವಿತ್ರಾತ್ಮನ ಪ್ರಭಾವ ಇರುವಂತ ಒಬ್ಬ ವ್ಯಕ್ತಿಯಲ್ಲಿ ಬರಬೇಕಾಗಿರೋದು, ಅವನು ಎಲ್ಲಿ ಅವನೊಂದು ಆ ಟ್ಯಾಲೆಂಟ್, ಅವನ ತಾಕತ್ತು, ಅವನ ಏನಂತ ಹೇಳೋದು, ಅವನ ಆ ಎಲ್ಲ ಜ್ಞಾನವನ್ನು ಅವನು ತೋರಿಸ್ಬೇಕಾಗಿರೋದು ಎಲ್ಲಿ ಹೇಳಿ, ಬೋಧಿಸುವುದರಲ್ಲಿ ಪ್ರವೀಣನಾಗಿ ನೀನ್ ನಿನ್ನನ್ನು ತೋರಿಸೋ, ನೀನ್ ಚಾಲೆಂಜ್ ಮಾಡೋ. ಬೋಧಿಸುವ ವಿಷಯದಲ್ಲಿ ಚಾಲೆಂಜ್ ಆಗಿ ನೀನು ಪ್ರತಿಯೊಂದನ್ನು ತಗೊಳ್ಳಿ. ಆ ದೇವರ ವಾಕ್ಯ ಕಲಿಯುವುದರಲ್ಲಿ ಒಂದು ಚಾಲೆಂಜ್ ಆಗಿ ತಗೊಳ್ಳಿ, ದೇವರ ವಾಕ್ಯ ಓದೋದ್ರಲ್ಲಿ ಒಂದು ಚಾಲೆಂಜ್ ಆಗಿ ತಗೊಳ್ಳಿ. ದೇವರ ವಿಷಯ ಪ್ರತಿಯೊಂದನ್ನು ಒಂದು ಚಾಲೆಂಜ್ ಆಗಿ ನಾನು ಮಾಡೇ ಮಾಡುತ್ತೀನಿ. ಎಷ್ಟೋ ಸೇರಿ ನಾವು ಈ ತರ ಎಲ್ಲ ಡಿಸಿಷನ್ ಮಾಡಿದ್ರು ಕೂಡ ಕೆಲವೊಂದು ಅಡೆತಡೆಗಳು ಬಂದೇ ಬರುತ್ತೆ. ನೋಡಿ, ಪ್ರಾಪಂಚಿಕವಾಗಿರೋದು ಯಾವ್ದಾದ್ರು ಒಂದು ವಿಷಯ ಮಾಡ್ಲಿಕ್ಕೆ ನಾವು ಹೊರಡುವಾಗ ಇದು ಯಾವುದು ಅಡ್ಡ ಬರಲ್ಲ, ಎಲ್ಲ ದಾರಿನೂ ಸ್ಮೂತ್ ಆಗಿ ಕಾಣಿಸುತ್ತೆ. ಆದ್ರೆ ದೇವರ ಕಾರ್ಯವನ್ನು, ದೇವರ ವಿಚಾರವನ್ನು, ದೇವರಿಗೆ ಸಂಬಂಧಪಟ್ಟಿರೋ ವಿಷಯವನ್ನು, ದೇವರ ಹತ್ರ ನಾವು ಇನ್ನೂ ದೇವರಿಗೆ ಹತ್ರ ಆಗುವಂತ ವಿಷಯ ಏನಾದ್ರೂ ಒಂದು ನಾವು ಮಾಡಲಿಕ್ಕೆ ಹೊರಟಿರುವಾಗ ಕಾಯಿಲೆಗಳು ಬರುತ್ತೆ,
ಕಷ್ಟಗಳು ಬರುತ್ತೆ, ದುಃಖಗಳು ಬರುತ್ತೆ, ಅಸಮಾಧಾನ ಉಂಟಾಗುತ್ತೆ, ಇದೆಲ್ಲ ಉಂಟಾಗುತ್ತೆ. ಆದ್ರೆ ಇದೆಲ್ಲ ಎಷ್ಟು ಮಟ್ಟಿಗೆ ಅಂದ್ರೆ ಒಂದು ನಿಮಿಷ ಅಷ್ಟಿಗೆ ಟೆಸ್ಟ್ ಮಾಡ್ಲಿಕ್ಕೆ ಅಷ್ಟೇ ಬರೋದು ವಿಶ್ವಾಸಿಯ ಜೀವನದಲ್ಲಿ. ಇವನ್ ಕೈಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು 40 ದಿವಸ ಉಪವಾಸ ಮಾಡಾದ್ಮೇಲೆ ಮೆಂಟಲಿ ಫಿಸಿಕಲಿ ಫುಲ್ಲು ವೀಕ್ ಆಗಿದೆ ಅಂತ ಅನ್ಕೊಂಡು ಸೈತಾನು ಹೋಗಿ ಇಂಥ ಎಲ್ಲ ಮಾಡಿ ಅಂತ ಹೇಳಿದ್ರೆ, ಇದೇ ರೀತಿಯಲ್ಲಿ ದೇವ್ರನ್ನೇನೆ ಬಿಡ್ಲಿಲ್ಲ, ಅವಾಗ ನಮ್ಮನ್ನ ಬಿಡ್ತಾರ? ಈ ಸೈತಾನ್ ಬಿಡಲ್ಲ ನಮ್ಮನ್ನೇ. ಆದ್ದರಿಂದ ಪ್ರಿಯರೇ, ಎಚ್ಚರಿಕೆಯಾಗಿ, ಅದಕ್ಕೇನೆ ಪವಿತ್ರಾತ್ಮನ ನಮಗೆ ಕಳಿಸ್ಕೊಟ್ರೆ ಅಂತ ಹೇಳಿದ್ರೆ, ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಒಬ್ಬ ವಿಶ್ವಾಸಿಯ ಜೀವನದಲ್ಲಿ ಈ ಸೈತಾನ್ ಎಂಟ್ರಿ ಆಗ್ಬೋದು, ಪ್ರಾಪಂಚಿಕ ವಿಷಯಗಳು ಎಂಟ್ರಿ ಆಗ್ಬೋದು. ಆದ್ರೆ ಅದು ಎಂಟ್ರಿ ಆಗಿದ ಕೂಡ್ಲೇನೆ ಎದುರುಕೊಳ್ಳದಲ್ಲೇ, ಅದರಲ್ಲಿ ಬೀಳದಲ್ಲೇ ಪವಿತ್ರಾತ್ಮನ ಪ್ರಭಾವದಿಂದ ಇದು ನಂದಲ್ಲ, ಇದು ನನಗೆ ಬೇಕಾಗಿಲ್ಲ, ನಾನು ಅದ್ರ ಕಡೆಗೆ ಯಾವ ಸಮಯದಲ್ಲಿನೂ ಯಾವತ್ತೂ ತಿರುಗಲ್ಲ ಅಂತ ಒಂದು ಶಕ್ತಿ. ಆ ಹಿಂದೆಂದ ಒಬ್ರು ಹೇಳ್ಬೇಕು, ನಾನು ಹಿಂದೆ ಇದ್ದೀನಿ, ನೀನು ಧೈರ್ಯವಾಗಿರೋ. ನೋಡಿ, ನಮ್ಗೆ ಎಲ್ಲಾದ್ರೂ ಒಂದ್ ಕಡೆ ಯಾವ್ದಾದ್ರು ಒಂದು ವಿಷಯಕ್ಕೆ ಹೋಗುವಾಗ ನಮ್ಗೆಲ್ಲರಿಗೇನು ಒಂದು ನಮ್ ಹಿಂದೆ ನಮಗೆ ಸಪೋರ್ಟ್ ಆಗಿ ಯಾರಾದ್ರೂ ಒಬ್ಬಿದ್ರೆ ಯಾವ ಕೆಲಸ ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ಕೆಲವೊಂದು ಮನೆಯಲ್ಲಿ ಹೆಂಡತಿಯರು ಗಂಡನಿಗೆ ಹೇಳ್ತಾರೆ, ಒಂದು ಕೆಲಸ ಮಾಡಿ, ಗಂಡನಿಗೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಧೈರ್ಯ ಕಮ್ಮಿ ಆಗುವಾಗ ಇದು ಮಾಡ್ಬೋದ ಏನಾದ್ರೆ ಅದನ್ನ ಧೈರ್ಯವಾಗಿ ಮಾಡಿ, ಏನ್ ತಲುಪಿಸಿಲ್ಲ, ನಾನು ಇರ್ತೀನಿ ಜೊತೆ ಅಂತ. ಇದೇ ತರದಲ್ಲಿ ನಿಂತಿರೋ ವಿಷಯದಲ್ಲಿ ಕೆಲವೊಂದು ಗಂಡಂದಿರು ಇದೇ ರೀತಿಯಲ್ಲಿ, ಮಕ್ಕಳ ವಿಷಯದಲ್ಲಿ ಇದು ಯಾಕೋ ಬರುವಾಗ ತಂದೆ ತಾಯಿಗಳು, ಸಹೋದರ ವಿಷಯದಲ್ಲಿ ಅವ್ರಿಗೆ ಆಗಲ್ಲ ಅಂದ್ರೆ ಬೇಡ, ತಲೆ ಕೆಡಿಸ್ಕೊಂಬೇಡ, ನಾನು ಇರ್ತೀನಿ ಜೊತೆ, ಧೈರ್ಯವಾಗಿ ಮಾಡಿ ಅಂತ ಒಂದು ಸಪೋರ್ಟ್ ನಮಗೆ ಸಿಕ್ಕುವಾಗ ಅದು ಎಲ್ಲಿಂದ ಒಂದು ಧೈರ್ಯ ಬರುತ್ತೆ. ಪ್ರಿಯರೇ, ಇದಕ್ಕಿಂತ ಎಷ್ಟೋ ಹೆಚ್ಚಾಗಿರೋದು ಧೈರ್ಯವನ್ನು, ಬರೀ ಧೈರ್ಯ ಅಷ್ಟೇ ಅಲ್ಲ, ಮನುಷ್ಯರ ಧೈರ್ಯ ಕೊಡ್ಬೋದು, ಬರೀ ಧೈರ್ಯ ಅಷ್ಟೇ ಅಲ್ಲ, ಅದನ್ನು ಬೇಕಾಗಿರೋದಂತ ದೇವರ ಕೃಪಾವರವನ್ನು ಕೊಡುವಂಥದ್ದು ಪವಿತ್ರಾತ್ಮನ ಕೃಪಾವರ, ಪವಿತ್ರಾತ್ಮನ ಪ್ರಭಾವ. ದಾರಿ ತೋರಿಸೋದು ಅಷ್ಟೇ ಅಲ್ಲ, ನೀನ್ ಇಂಥ ದಾರಿ ಹೋಗ್ಬೇಕು ಅಂತ ಹೇಳಿಕೊಡೋದು ಅಷ್ಟೇ ಅಲ್ಲ, ಅದಕ್ಕೆ ಬೇಕಾಗಿರೋದ ಎಲ್ಲಾ ವಿಷಯವನ್ನು ದೇವರಿಂದ ದೊರಕಲಿಕ್ಕೋಸ್ಕರ, ದೇವರಿಂದ ಪಡ್ಕೊಳ್ಳಿಕ್ಕೋಸ್ಕರ ನಮ್ಮನ್ನ ಸಿದ್ಧ ಮಾಡುವಂತ ಪವಿತ್ರಾತ್ಮ. ಇಲ್ಲಿ ನೋಡಿ, ಬೋಧಿಸುವುದರಲ್ಲಿ ನಿನ್ನ ತಾಕತ್ತೇನಿದೆ, ನಿನ್ನ ಶಕ್ತಿ ಏನಿದೆ, ನಿನಗೆ ಏನೇನಿದೆ, ಇದೆಲ್ಲವನ್ನು ನೀನು ಪ್ರಾಪಂಚಿಕವಾಗಿರೋದು ಯಾವ ವಿಷಯದಲ್ಲಿ ಎಲ್ಲ ತೋರಿಸ್ಬೇಕಾಗಿರೋದು, ಅದೆಲ್ಲ ಅಲ್ಲಿ ಎಲ್ಲ ನೀನು ಏನಾಗಿರ್ಬೇಕು ನನಗೆ ಏನು ಗೊತ್ತಿಲ್ಲ, ನನಗೆ ಈ ಭಾವನದಲ್ಲಿ ನೀನಿರ್ಬೇಕು. ಆದರೆ ಬೋಧಿಸುವ ವಿಷಯದಲ್ಲಿ, ಬೋಧಿಸುವ ದೇವರ ವಾಕ್ಯವನ್ನು ಬೋಧಿಸುವ ವಿಷಯದಲ್ಲಿ ನೀನು ಪ್ರವೀಣನು, ಆ ಕೇಡನ್ನು ಸಹಿಸಿಕೊಳ್ಳ, ಅದು ಎಷ್ಟು ಇದು ಬಂದರೂ ಕೂಡ ಆ ಶಕ್ತಿಯನ್ನು ಹೊಂದುವಂತ ವ್ಯಕ್ತಿ ಆಗಿರ್ಬೇಕು ಅಂತ 25ನೇ ವಾಕ್ಯದಲ್ಲಿ, ಎದುರಿಸುವವರನ್ನು ನಿಧಾನದಿಂದ. ನೀನ್ ಈ ತರ ಕೆಲಸ ಮಾಡುವಾಗ 1000 ಜನ ಎದುರಿಸ್ಬೋದು, ಏನಕ್ಕೆ, ನಮ್ಮ ಮನೆಯಲ್ಲಿನೇ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸೇ ಇರ್ಬೋದು, ಇಲ್ಲ ಸಭೆಯಲ್ಲಿ ಇರುವವರೇ ಇರ್ಬೋದು, ಇಲ್ಲ ಅಕ್ಕಪಕ್ಕದಲ್ಲಿರೋ ಫ್ರೆಂಡ್ಸ್, ಇದೆಲ್ಲ ಇರ್ಬೋದು. ಆದ್ರೆ ಇಲ್ಲಿ ಇದೆಲ್ಲ ಬರುತ್ತೆ ಅಂತ ತಿಳಿದ ಪವಿತ್ರಾತ್ಮನ ಏನಂತ ಹೇಳ್ತಾರೆ, ನಿಧಾನದಿಂದ ಅವನ್ನೇ ಆ ವಿಷಯದಿಂದ ನಿಧಾನದಿಂದ ತಿತ್ತುವವನು ಆಗಿ ನಮ್ ಜೊತೆ ಇರ್ತಾನೆ. ಒಂದು ವೇಳೆ ದೇವರು ಆ ಎದುರಿಸುವವರ ಮನಸ್ಸನ್ನು ತನ್ನ ಕಡೆಗೆ ತಿರುಗಿಸಿ ಸತ್ಯದ ಜ್ಞಾನವನ್ನು ಅವರಿಗೆ ಕೊಡುವನು. ಅದಕ್ಕೆ ನಾವು ಏನ್ ಮಾಡ್ಬೇಕು ಹೇಳಿ, ನಮ್ಮಲ್ಲಿ ಆ ತಾಳ್ಮೆ, ಆ ನಿಧಾನ, ಆ ಸೌಮ್ಯತೆ, ಆ ಜೆಂಟಿಲ್ನೆಸ್ ಪ್ರಕಟವಾಗಿರ್ಬೇಕು. ಮನುಷ್ಯರ ಮುಂದೆ ಅಷ್ಟೇ ಅಲ್ಲ, ದೇವರ ಮುಂದೇನು. ಈಚ್ ಅಂಡ್ ಎವ್ರಿ ಕಾರ್ನರ್, ಈಚ್ ಅಂಡ್ ಎವ್ರಿ ಆಕ್ಟಿವಿಟೀಸ್, ಈಚ್ ಅಂಡ್ ಎವ್ರಿ ವರ್ಡ್ಸ್, ದೇವರ ಮುಂದೇನು, ಮನುಷ್ಯರ ಮುಂದೇನು ಜೆಂಟಿಲ್ನೆಸ್ ತೋರಿಸುವಂತ, ಆ ಜೆಂಟಿಲ್ನೆಸ್ ನಮಗೆ ಸಿಕ್ಬೇಕು, ಪೂರ್ಣವಾಗಿ ನಮಗೆ ಸಿಕ್ಬೇಕು ಅಂತ ಹೇಳಿದ್ರೆ ಪ್ರಿಯರೇ, ಪವಿತ್ರಾತ್ಮನ ಕೃಪಾವರ ನಮಗೆ. ಇನ್ನೊಂದು ವಾಕ್ಯ ನೋಡೋಣ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 19ನೇ ವಾಕ್ಯ. ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು, ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ, ಮಾತನಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ, ಕೋಪಿಸುವುದರಲ್ಲಿಯೂ ನಿಧಾನವಾಗಿರಲಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ಯೇಸು ಕ್ರಿಸ್ತನ ಅನುಯಾಯಿಗಳಾಗಿ, ಯೇಸು ಕ್ರಿಸ್ತನ ಎಲ್ಲಿ ನಂಬಿಕೆ ಇರುವಂತವರಾಗಿ, ಯೇಸು ಕ್ರಿಸ್ತನ ಕಳಿಸಿದಂತ ಆ ರಕ್ಷಣೆಯ ಮಾರ್ಗವನ್ನು ನಮಗೆ ಸಿಕ್ಕದಂತ ಪವಿತ್ರಾತ್ಮನ ಪ್ರಭಾವದಲ್ಲಿ ಜೀವಿಸುವವರಾಗಿರುವಾಗ ನಾವು ಹೆಂಗಿರ್ಬೇಕು ಹೇಳಿ. ನನ್ನ ಪ್ರಿಯ ಸಹೋದರರೇ, ಅವತ್ತು ಯಾಕೋಬನಿಗೆ ಇಲ್ಲ, ಯಾಕೋಬನ ಪತ್ರಿಕೆಯಲ್ಲಿ ಬಂದಿರೋದು ವಿಷಯ ಅಲ್ಲ ಇದು, ಇವತ್ತು ನಮಗೆ ಹೇಳುವಂತ ದೇವರ ವಾಕ್ಯ ಅಂತ ಅನ್ಕೊಳ್ಳಿ.
ಪವಿತ್ರಾತ್ಮನ ಕೃಪಾವರದಿಂದ ನಮಗೆ ಇವತ್ತು ಪವಿತ್ರಾತ್ಮನಿಂದ ನಮಗೆ ದೊರಕುವಂತ ದೇವರ ವಾಕ್ಯ. ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು, ನೀವೆಲ್ಲ ತಿಳಿದಿರೋರು, ನಿಮಗೆಲ್ಲ ಗೊತ್ತಿದೆ, ಎಲ್ಲ ಟ್ಯಾಲೆಂಟ್ಸು ನಿಮಗಿದೆ, ಎಲ್ಲಿ ಎಲ್ಲಿ ಹೆಂಗೆ ಮಾತಾಡಬೇಕು, ಹೇಗೆ ಇರಬೇಕು, ಯಾವ ಕೆಲಸಗಳು ಮಾಡಬೇಕು, ಯಾವ್ದು ಮಾಡಬಾರದು, ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ತಿಳಿದಿರುವಂತ ವ್ಯಕ್ತಿಗಳಾಗಿ ಇರುವರು. ನಿಮಗೆಲ್ಲ ಬುದ್ಧಿನೂ ಇದೆ, ನಿಮಗೆಲ್ಲ ಗೊತ್ತಿದೆ. ಯಾಕಂದ್ರೆ ಪವಿತ್ರಾತ್ಮನ ನಿನ್ನಲ್ಲಿ ಬಂದಾದ್ದು ನಿಜವಾದ್ರೆ ಅವನು ತಿಳಿಸಿಕೊಡ್ತಾನೆ ಪ್ರತಿಯೊಂದು ವಿಷಯವನ್ನು. ಸೊ ನಿಮ್ಗೆ ಎಲ್ಲದನ್ನು ಗೊತ್ತಿಲ್ಲ ಅಂತ ವಿಷಯನೇ ಇಲ್ಲ. ಬೇಕಾಗಿರೋ ಟೈಮಲ್ಲಿ ಎಲ್ಲ ತಿಳಿಸಿಕೊಡುವಂತ ಪವಿತ್ರಾತ್ಮನು ನಿಮ್ಮ ಜೊತೆ ಇದ್ದಾರೆ. ಇಲ್ಲಿ ನೋಡಿ, ಆದರೆ ಪ್ರತಿಯೊಬ್ಬನು ಏನ್ ಮಾಡ್ಬೇಕಂತ ಹೇಳಿ, ಕಿವಿಗೊಡುವುದರಲ್ಲಿ, ಅಂದ್ರೆ ಕೇಳಿಸಿಕೊಳ್ಳುವುದ್ರೆ. ಕೆಲವರಿದ್ದಾರೆ, ನಾವೇನಾದ್ರೂ ಮಾತಾಡ್ಲಿಕ್ಕೆ ಶುರು ಮಾಡ್ತೀವಿ, ನಾವು ಗೊತ್ತು ನನಗೆ ಗೊತ್ತು, ಅದಿಂದವ್ರಲ್ವಾ, ಇಲ್ಲಾಂದ್ರೆ ಇದು ಇಂಥ ಕಡೆ ಇದೆಯಲ್ಲ, ಅದು ಗೊತ್ತು ನನಗೆ, ನೀವು ಏನ್ ಹೇಳ್ತಾರೆ ಬರ್ತದೆ ಗೊತ್ತು ಅಂತ ಓವರ್ ರೂಲ್ ಮಾಡ್ತಾರೆ, ಓವರ್ ಪ್ರೆಡಿಕ್ಷನ್ ಅಲ್ಲಿ ಮಾತಾಡ್ತಾರೆ. ಆದ್ರೆ ನಿಜವಾಗ್ಲೂ ಸ್ಟಾರ್ಟಿಂಗ್ ಒಂದು ವೇಳೆ ಹಂಗಿರ್ಬೋದು ಕೂಡ, ಬಾಕಿ ಇರೋದು ಪೂರ್ತಿ ಕೇಳಿಸ್ಕೊಳ್ಳಿಕ್ಕೆ ಮನಸ್ಸಿರಲ್ಲ, ಬೇರೆ ವಿಷಯನೇ ಇರುತ್ತೆ ಅಲ್ಲಿ. ಇಲ್ಲಿ ಹೇಳ್ತಾ ಇರೋದು, ದೇವರ ಮಕ್ಕಳಾಗಿರುವ ನಾವು, ಪವಿತ್ರಾತ್ಮನ ಭಾವರ ಹೊಂದಿರುವರಾಗಿರುವ ನಾವು, ರಕ್ಷಣೆ ಹೊಂದಿರುವ ಮಕ್ಕಳು, ದೀಕ್ಷಾಸ್ನಾನರು ಮೊದಲನೇದಾಗಿ ಕಲಿಯಬೇಕಾಗಿರೋದು ವಿಷಯ ಅಂತ ಹೇಳಿದ್ರೆ, ಯಾರಾದ್ರೂ ಏನಾದ್ರೂ ವಿಷಯ ಮಾತಾಡ್ಲಿಕ್ಕೆ ಬರುವಾಗ ಅದು ಕಿವಿ ಕೊಟ್ಟು ಕೇಳಿಸಿಕೊಂಡು ಅರ್ಥ ಮಾಡಿಕೊಂಡು ಮಾತಾಡ್ಬೇಕಾಗಿರೋದು. ಕೇಳಿಸಿಕೊಂಡು ಅರ್ಥ ಮಾಡಿಕೊಂಡು ಅದಕ್ಕೆ ಬದಲಾಗಿ ಏನಾದ್ರೂ ಒಂದು ಮಾತಾಡಬೇಕು ಅಂತಿದ್ರೆ ಮಾತಾಡಿ. ಇಲ್ಲಿ ನೋಡಿ, ಅದನ್ನು ಹೇಳ್ತಾ ಇದ್ದಾರೆ, ಕಿವಿ ಕೊಡುವುದರಲ್ಲಿ ತೀವ್ರವಾಗಿಯೂ ಮಾತಾಡುವುದರಲ್ಲಿ ನಿಧಾನವಾಗಿರ್ಲಿ ಅಂದೆ. ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ನಿಧಾನವಾಗಿದ್ರು ಅಂತ ಸ್ಲೋ ಮೋಷನ್ ಅಲ್ಲಿ ಮಾತಾಡಿ ಅಂತ ಅಲ್ಲ ಹೇಳ್ತಾ ಇರೋದು. ನಿಧಾನ, ಮೆಲ್ಲಕ್ಕೆ, ಸಮಾಧಾನದಿಂದ ಮಾತಾಡಿ. ಈ ಸಮಾಧಾನ ಎಲ್ಲಿಂದ ಸಿಗುತ್ತೆ ಹೇಳಿ? ನಮ್ಮ ಒಳಗಿರುವಂತ ಪವಿತ್ರಾತ್ಮನು ನಮಗೆ ಕೊಡುವಂತ ದೇವರ ವಾಕ್ಯದಿಂದ, ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆಯಿಂದ. ನಾವೆಲ್ಲ ಹೇಳ್ತೀವಿ ಸುವಾರ್ತಿಗರು, ಇವಾಂಜಲಿಸ್ಟ್ ಅದೆಲ್ಲ ಹೇಳ್ತೀವಿ. ಏನಕ್ಕೆ ಹೇಳಿ? ಒಳ್ಳೆ ಸಂದೇಶವನ್ನು, ಸ್ವಾರ್ಥ ಅಂತ ಹೇಳಿದ್ರೆ ಗಾಸ್ಪಲ್ ಮೀಟಿಂಗ್ ಅಂತ ಹೇಳುವ ಒಳ್ಳೆ ಸಂದೇಶವನ್ನು, ಅಂದ್ರೆ ಕೇಳಿಸಿಕೊಳ್ಳುವಾಗ ಹೃದಯಕ್ಕೇನು ಮನಸ್ಸಿಗೇನು ಸಂತೋಷವನ್ನು ಸಮಾಧಾನವನ್ನು ತಂದು ಅದರಲ್ಲಿ ನಂಬಿಕೆಯನ್ನು ನಿರೀಕ್ಷೆಯನ್ನು ಹುಟ್ಟಿಸಿ ಕರ್ತನಾದ ಯೇಸು ಕ್ರಿಸ್ತನ ಹಿಂಬಾಲಿಸುವವರಾಗಿ ಈ ದೇವರ ವಾಕ್ಯ ಹೇಳುವಂತ ವ್ಯಕ್ತಿಯ ಆ ಬಾಯಿಂದ ಹೊರಡ ಮಾತುಗಳು ಅವರ ಹೃದಯದಲ್ಲಿ, ಕೇಳಿಸ್ಕೊಳ್ಳುವವರ ಹೃದಯದಲ್ಲಿ ಕಾರ್ಯ ಮಾಡುವಂತ ರೀತಿಯಲ್ಲಿ ಮಾಡುವಾಗ ಅದೊಂದು ಸುವಾರ್ತೆ ಆಗುತ್ತೆ. ಕರ್ತನಾದ ಯೇಸು ಕ್ರಿಸ್ತನ ಏನಂತ ಹೇಳಿದೆ? ಎಲ್ಲಿ ಚರ್ಚ್ ಕಟ್ಟಿ ಇದು ಕಟ್ಟಿ, ಇಲ್ಲಾಂದ್ರೆ ಆ ರೀತಿಯಲ್ಲಿ ಈ ರೀತಿಯಲ್ಲಿ ಮಾಡಿ ಅಂತ ಎಲ್ಲೂ ಹೇಳಲಿಲ್ಲ. ಕರ್ತನಾದ ಯೇಸು ಕ್ರಿಸ್ತನ ಹೇಳಿದ್ದು, ಲೋಕದಲ್ಲಿ ಎಲ್ಲ ಕಡೆನೂ ಕಟ್ಟ ಕಡೆಯನ್ನು ಹೋಗಿ ನನ್ನ ಸುವಾರ್ತೆಯನ್ನು ತಿಳಿಸಿ. ಈ ನನ್ನ ಸುವಾರ್ತೆ ಅಂತ ಹೇಳ್ತಾ ಇರೋದು ಏನ್ ಹೇಳಿ? ಸಮಾಧಾನವನ್ನು, ಲೋಕಕ್ಕೆ ಸಮಾಧಾನವನ್ನು ಕೊಡುವಂತ ವಿಷಯ. ಹಂಗಿರುವಾಗ ಆ ಯೇಸು ಕ್ರಿಸ್ತನ ಶಿಷ್ಯರಾಗಿ, ಯೇಸು ಕ್ರಿಸ್ತನ ಮಕ್ಕಳಾಗಿ ಜೀವಿಸುವಂತ 2000 ವರ್ಷ ಆದ ಮೇಲೇನು ನಾವಿಲ್ಲಿ ಇವತ್ತು ಕೇಳಿಸ್ಕೊಳ್ಳುವಾಗ ಪ್ರಿಯರೇ, ನಮ್ಮಲ್ಲಿ ಆ ಸಮಾಧಾನವನ್ನು, ಆ ಸಂತೋಷವನ್ನು ನಮ್ಮಲ್ಲಿ ಇರಬೇಕು. ಇಲ್ಲಿ ನೋಡಿ, ನೀವೇನ್ ಮಾಡ್ಬೇಕು ಹೇಳಿ? ಮೊದಲನೇದಾಗಿ ಮಾಡಬೇಕಾಗಿರೋದು ಕೇಳಿಸಿಕೊಳ್ಳುವುದಲ್ಲಿ ತೀವ್ರವಾಗಿರ, ಮಾತಾಡೋದ ವಿಷಯದಲ್ಲಿ ಅಲ್ಲ, ಕೇಳಿಸಿಕೊಳ್ಳುವ ವಿಷಯದಲ್ಲಿ ತೀವ್ರವಾಗಿರ್ಬೇಕು. ಅದು ಚೆನ್ನಾಗಿ ಕೇಳಿಸ್ಕೊಬೇಕು. ಚೆನ್ನಾಗಿ ಕೇಳಿಸ್ಕೊಂಡಿರುವಾಗ ಅದೇನಾಗ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಅರ್ಥ ಮಾಡ್ಕೊಬೇಕು. ಆ ಅರ್ಥ ಮಾಡ್ಕೊಂಡಿರೋದು ವಿಷಯ ಪ್ರಕಾರ ಹೃದಯದಲ್ಲಿ ನಂಬಿಕೆ ಹುಟ್ಟಿ, ಆ ನಂಬಿಕೆ ಮುಖಾಂತರವನ್ನು ರಕ್ಷಣೆಯನ್ನು ಹೊಂದಿ ಕರ್ತನಾದ ಯೇಸು ಕ್ರಿಸ್ತನ 2ನೇ ನ್ಯಾಯ ತೀರುವಿಕೆ ಸಮಯದಲ್ಲಿ ಶುದ್ಧ ಮನಸ್ಸಿಂದ, ಶುದ್ಧ ಆತ್ಮನಿಂದ, ಪವಿತ್ರಾತ್ಮನ ಕೃಪಾವರದಿಂದ ನಾವು ಅಲ್ಲಿ ನಿಲ್ಲಬೇಕು ಅನ್ನೋ ಉದ್ದೇಶದಲ್ಲಿನೇ ಕರ್ತನಾದ ಯೇಸು ಕ್ರಿಸ್ತನ ಪವಿತ್ರಾತ್ಮನನ್ನು ನಮಗೆ ಕಳಿಸ್ಕೊಟ್ಟಿರೋದು. ಇಲ್ಲಿ ನೋಡಿ, ನಿಧಾನವಾಗಿಯೂ ಇರಲಿ, ಕೋಪಿಸುವುದರಲ್ಲಿಯೂ ನಿಧಾನ. ಕೋಪ ಮಾಡಬೇಡಿ ಅಂತ ಹೇಳಿಲ್ಲ, ಕೋಪ ಮಾಡಿ ಪಾಪ ಮಾಡಬಾರದು ಅಂತ ಹೇಳಿರೋದು. ಇಲ್ಲಿ ನೋಡಿ, ಆ ಕೋಪಿಸದ ಆದ್ರೂ ಅದು ಒಂಚೂರು ಸ್ಲೋ ಆಗಿರ್ಲಿ. ಯಾಕಂದ್ರೆ ಒಂದೇ ಒಂದು ಸೆಕೆಂಡ್ ಸಾಕು. ಎಷ್ಟು ದೊಡ್ಡ ಜಗಳ ಬೇಕಾದ್ರೂ ಆಗಬಹುದು, ಇಲ್ಲಾದ್ರೆ ಆ ಜಗಳ ಏನೂ ಇಲ್ಲದಲ್ಲಿ ಅದು ನಿಧಾನವಾಗಿ ಹೇಳುವಂತ ಮಾತು ಮೇಲೆ ಡಿಪೆಂಡ್ ಆಗಿರೋದು ವಿಷಯ. ಅದೇ ರೀತಿಯಲ್ಲಿ ಇನ್ನು ನೋಡಿ, ಮುಖ್ಯವಾಗಿ ಇಲ್ಲಿ ನಾವು ಈಗ ಏನಂತ ಕಲಿತಾ ಇರೋದಂತ ಹೇಳಿದ್ರೆ, ಆಗಲಿಂದ ನಾವು ಹೇಳ್ತಾ ಬಂದಿರೋದು ನ್ಯಾಯ ತೀರ್ವಿಕೆಯಲ್ಲಿ ಇನ್ನು ನಮ್ಮ ಮುಂದೆ ಇರೋದು ನ್ಯಾಯ ತೀರ್ವಿಕೆ. ಈ ನ್ಯಾಯ ತೀರ್ವಿಕೆಯಲ್ಲಿ ನಮ್ಮನ್ನ ಸಿದ್ಧರಾಗಿ ನಿಲ್ಲಿಸಲಿಕ್ಕೋಸ್ಕರ ಕರ್ತನಾದ ಯೇಸು ಕ್ರಿಸ್ತ
ಮುಖಾಂತರ ಪವಿತ್ರಾತ್ಮ ನಮಗೆ ದೊರಕಿರೋದು. ಅಲ್ಲಿ ಪವಿತ್ರಾತ್ಮನ ಆ ಪ್ರಭಾವ ನಮ್ಮಲ್ಲಿ ಬಂದಾದ್ಮೇಲೆ ಆ ಪವಿತ್ರಾತ್ಮನ ಕೊಡುವಂತ ದೇವರ ವಾಕ್ಯ ತಿಳಿದಿರುವಂತ ವ್ಯಕ್ತಿಗಳಾಗಿ ನಾವು ಜೀವಿಸುವಾಗ ನಮ್ಮಲ್ಲಿ ಪ್ರಕಟವಾಗಿರುವಂತ ವಿಷಯ. ಇದರಲ್ಲಿ ಆಕ್ಚುಲಿ ದಿ ರಿಯಲ್ ಜೆಂಟಲ್ ಪರ್ಸನ್. ಎಲ್ಲರಿಗೇನೋ ಈ ರೀತಿಯಲ್ಲಿ ಆಗಬೇಕು ಅಂತ ಆಸೆ ಇದೆ. ನಾನು ತುಂಬಾ ಚೆನ್ನಾಗಿ ತುಂಬಾ ಜನರಲ್ ಆಗಿ ಬಿಹೇವ್ ಮಾಡಬೇಕು, ಜನರಲ್ ಆಗಿ ಮಾತಾಡಬೇಕು, ಕೋಪ ಮಾಡ್ಕೊಬಾರ್ದು, ಜಗಳ ಮಾಡ್ಕೊಬಾರದು. ಅದೇ ರೀತಿಯಲ್ಲಿ ನಾನು ದೇವರ ವಾಕ್ಯ ಹೇಳೋದ್ರಲ್ಲಿ ತುಂಬಾ ಪ್ರವೀಣನಾಗಿರ್ಬೇಕು. ಇದೆಲ್ಲ ನಮ್ಮ ವಿಷಯದಲ್ಲಿ ನಾವು ಇದನ್ನು ನಮ್ಮನ್ನ ಎಷ್ಟು ಎದುರಿಸಿದ್ರು, ನಮ್ಮ ಮೇಲೆ ಎಷ್ಟು ಕೋಪ ಮಾಡ್ಕೊಂಡ್ರು ಅವರಿಗೆಲ್ಲ ನಿಧಾನಕ್ಕೆ ಸಮಾಧಾನದಲ್ಲಿ ಹೇಳ್ಬೇಕು. ಇದೆಲ್ಲ ನಮ್ಮ ಮನಸ್ಸಲ್ಲಿ ಇದ್ರೂ ಕೂಡ ಸಮ್ ಟೈಮ್ಸ್ ಪ್ರಾಪಂಚಿಕ ಮನುಷ್ಯನ ಸೃಷ್ಟಿ ಹಂಗೇನೆ ನಮ್ಮ ಕಂಟ್ರೋಲ್ ನಮ್ಮ ಕೈಯಿಂದ ಹೋಗುತ್ತೆ. ಆದ್ರೆ ಅದು ಹೋಗಬಾರದು ಅಂತ ಹೇಳಿ ಒಬ್ರು ಇಲ್ಲಿ ಒಂದು ನೋಡಿ ಒಂದು ಉದಾಹರಣೆಯನ್ನು ನೋಡಬಹುದು. ಒಂದು ಪ್ರೀತಿ ಮಾಡುವಂತ ಒಬ್ಬ ವ್ಯಕ್ತಿ, ಆ ಮನುಷ್ಯ ಈ ಒಂದು ಜನರಲ್ ಪರ್ಸನ್ ಅಂತ ಹೇಳುವಾಗ, ಈಗ ನೋಡಿ ನಮಗೆ ಯಾರಾದ್ರ ಮೇಲೆ ಒಂದು ಒಳ್ಳೆ ಇಷ್ಟ ಇದೆ. ಫಾರ್ ಎಕ್ಸಾಂಪಲ್ ನಮ್ಮ ಮಕ್ಕಳು ಇರ್ಬೋದು, ಯಾವುದೋ ಒಂದು ಒಳ್ಳೆ ಇಷ್ಟ ಇರೋದಂತ ಒಂದು ವಸ್ತು ಆಗಿರ್ಬೋದು, ಯಾರೋ ಒಬ್ರು ಇರ್ಬೋದು. ಆ ವ್ಯಕ್ತಿ ಜೊತೆ ಮಾತಾಡುವಾಗಲಿ, ಆ ವ್ಯಕ್ತಿಗೆ ಕಮ್ಯುನಿಕೇಟ್ ಮಾಡೋದಂತ ರೀತಿಯನ್ನು ಭಾಷೆನೂ ಬೇರೆ ಇರುತ್ತೆ. ತುಂಬಾ ಸಾಫ್ಟ್ ಆಗಿ, ಸಮಾಧಾನದಲ್ಲಿ, ಸಂತೋಷದಲ್ಲಿ. ಯಾಕಂದ್ರೆ ಅವರಿಗೆ ಬೇಜಾರಾಗಬಾರದು ಅಂತೇಳಿ. ಇದು ಜಸ್ಟ್ ಆಪೋಸಿಟ್. ನಮಗೆ ಗೊತ್ತಿಲ್ಲ, ಇಲ್ಲ ನಮಗೆ ಯಾರೋ ಒಬ್ರು ಅನ್ನೋನ್ ಪರ್ಸನ್ ಯಾರೋ ಬಂದು ನಮ್ಗೆ ಏನು ಹೇಳಿದ್ರು ಕೂಡ ಈ ನಮಗೆ ಇಷ್ಟವಾಗಿರೋದು ವ್ಯಕ್ತಿ ಜೊತೆ ಮಾತಾಡೋದಂತ ಆ ಬಿಹೇವಿಂಗ್ ಅಲ್ಲಿರಲ್ಲ. ಯಾರೋ ಎಲ್ಲಿಂದ ಬಂದು ಯಾರು ಏನು ಅಂದ್ರೆ ಗೊತ್ತಿಲ್ಲ, ನನಗೆ ಏನಾಗಬೇಕು, ಇದೇ ರೀತಿಯಲ್ಲಿ ಒಂದು ಇದಿರುತ್ತೆ. ಅದು ಅಲ್ಲದಲ್ಲ. ಇನ್ನು ನೋಡಿ, ನಮ್ ಯಾವ್ದಾದ್ರು ಒಬ್ರು ಇಷ್ಟ ಇಲ್ಲದಿರೋ ಒಬ್ಬ ವ್ಯಕ್ತಿ, ಅವಾಗ ಏನಾಗುತ್ತೆ, ಬಿಹೇವಿಂಗ್ ಇನ್ನೂ ಸ್ವಲ್ಪ ಟಫ್ ಆಗುತ್ತೆ. ಅವ್ರು ಆದಷ್ಟು ಬೇಗ ನಮ್ಮಿಂದ ದೂರ ಹೋಗ್ಬೇಕು, ನಮಗೆ ಜಾಸ್ತಿ ಮಾತಾಡಬಾರ್ದು, ನನಗೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ ಅವ್ರ ಜೊತೆ. ಈ ಒಂದು ಮೈಂಡ್ ಸೆಟಪ್ ಅಲ್ಲಿ ನಾವಿರ್ತೀವಿ. ಪ್ರೇರಲ್ಲಿ ಇನ್ನೊಂದು ವಿಷಯ ಹೇಳೋಣ. ಪ್ರೀತಿ ಅಂತದ್ರಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಎಲ್ಲವರನ್ನು ಯೇಸು ಕ್ರಿಸ್ತನು ಯಾರನ್ನಾದ್ರೂ ನೋಡಿ, ಮುಖ ನೋಡಿ, ಕಲರ್ ನೋಡಿ, ಇಲ್ಲಾಂದ್ರೆ ಅವನ ಮಾತುಗಳು ನೋಡಿ, ಅವನ ಎಬಿಲಿಟಿ ನೋಡಿ ಯಾರನ್ನೂ ಪ್ರೀತಿ ಮಾಡಲಿಲ್ಲ. ಎಸ್ಪೆಷಲಿ ಎಲ್ಲವರನ್ನು ಪಾಪಿಗಳಾಗಿತ್ತು. ಆದ್ರೆ ಇವತ್ತು ನಾವು ಇಸ್ರೇಲ್ ಜನಾಂಗಕ್ಕೆ ಮಾತ್ರ ಅವಕಾಶವಿದ್ದಂತ ಈ ದೇವರ ಭಾಗ್ಯ, ಈ ದೇವರ ಮಕ್ಕಳಾಗುವ ಭಾಗ್ಯ ನಮಗೆ ಹೇಗೆ ದೊರಕಿರೋದು ಹೇಳಿ? ಯೇಸು ಕ್ರಿಸ್ತನ ಹಾಕಿದ ರೀತಿಯಲ್ಲಿ ಸೆಲೆಕ್ಟ್ ಮಾಡಿ ಮಾಡೋದಾದ್ರೆ, ಇಲ್ಲಿ ನೋಡಿ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 1ನೇ ವಾಕ್ಯ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 1ನೇ ವಾಕ್ಯ. ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಳವೂ ಆಗಿದ್ದೇನೆ. ಥ್ಯಾಂಕ್ ಯು. ಇಲ್ಲಿ ನೋಡಿ, ಮುಖ್ಯವಾಗಿ ನನ್ನಲ್ಲಿ ಇರಬೇಕಾಗಿರೋದಂದ, ತೋರಿಸಬೇಕಾಗಿರೋದಂದ, ಕಾಣಿಸಿಕೊಳ್ಳಬೇಕಾಗಿರೋದಂದ ಮುಖ್ಯವಾಗಿರೋದೊಂದು ವಿಷಯ ಏನಂತ ಹೇಳಿದ್ರೆ ಪ್ರೀತಿ. ನಾನೊಂದು ಜೆಂಟಲ್ಮನ್ ಆಗಿದ್ರೆ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್, ಏನು ಕಳಂಕವಿಲ್ಲದಲ್ಲೇ, ಏನು ಯಾರಿಂದನೂ ಎಕ್ಸ್ಪೆಕ್ಟ್ ಮಾಡದಲ್ಲೇ, ಯಾರದ್ರ ಯೋಗ್ಯತೆಯನ್ನು ನೋಡದಲ್ಲೇ ಪ್ರೀತಿ ಮಾಡುವಂತ ಸಹೋದರ ಪ್ರೀತಿ ಅಂತ ಹೇಳ್ತಾ ಇದೆಯಲ್ಲ, ಈ ಪ್ರೀತಿ ಮಾಡೋದು ಇಲ್ಲಿ ಅದು ನನ್ನಲ್ಲಿ ಇಲ್ಲದಿದ್ದರೆ ನಾನು ಎಷ್ಟು ದೊಡ್ಡ ಪ್ರಭಾಷಣ ಮಾಡಿದ್ರು, ಎಷ್ಟು ದೊಡ್ಡ ಪ್ರಸಂಗ ಮಾಡಿದ್ರು, ಯಾರ್ಯಾರಿಗೆ ಒಳ್ಳೆ ಉಪಕಾರಗಳು ಮಾಡಿದ್ರು, ಅನ್ನದಾನ ಮಾಡಿದ್ರು, ಚರ್ಚ್ಗಳಿಗೆ ದುಡ್ಡು ಕೊಟ್ಟಿದ್ರು, ಏನೇನ್ ಮಾಡಿದ್ರು ಕೂಡ ನನ್ನಲ್ಲಿ ಪ್ರೀತಿ ಅಂತಿರೋದು ಇಲ್ಲದಿದ್ದರೆ, ಇದು ನಾನು ಹೇಳ್ತಾ ಇರೋದು ಪ್ರಾಪಂಚಿಕವಾಗಿರೋ ಪ್ರೀತಿ ಅಲ್ಲ, ದೇವರು ನಮಗೆ ತೋರಿಸಿಕೊಟ್ಟಿರೋಂಥ ಪ್ರೀತಿ. ಅದೇ ರೀತಿಯಲ್ಲಿ ನಮ್ಮ ಸಹೋದರಿಗೆ ನಾವು ತೋರಿಸಿಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ, ನಾನು ಮನುಷ್ಯರ ಭಾಷೆಗಳನ್ನು, ದೇವದೂತರ ಭಾಷೆಗಳನ್ನು, ಸಾಧಾರಣ ವ್ಯಕ್ತಿ ಅಲ್ಲ, ತುಂಬಾ ದೊಡ್ಡ ವ್ಯಕ್ತಿನೇ, ಆಡುವನಾದ್ರೂ ಪ್ರೀತಿ ಇಲ್ಲದನಾಗಿದ್ರೆ ನಾದ ಕೊಡುವ ದರಿ ಗಣಗಣ, ಜಸ್ಟ್ ಲೈಕ್ ಎ ಸೌಂಡ್. ಆ ಸೌಂಡ್ ಒಂದ್ಸರಿ ಬಂದಾಯ್ತು, ಹೋಗಾಯ್ತು, ಎಲ್ಲೂ ಉಳಿಯಲ್ಲ ಅದು. ಅದೇ ರೀತಿಯಲ್ಲಿ ಸಿಸ್ಟರ್ 2ನೇ ವಾಕ್ಯ ಓದಿ. ನನಗೆ ಪ್ರವಾದನ ವರವಿದ್ದರು, ಎಲ್ಲಾ ರಹಸ್ಯಗಳನ್ನು ಸಕಲ ವಿಧವಾದ ವಿದ್ಯೆಯು ತಿಳಿದರು, ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರು, ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನೂ ಅಲ್ಲದವನಾಗಿದ್ದೇನೆ. ಥ್ಯಾಂಕ್ ಯು. ಇಲ್ಲಿ ನೋಡಿ, ನನಗೆ ಪ್ರವಾದನ ವರವನ್ನು, ಯಾರಿಗೆ ನಾಳೆ ಏನಾಗುತ್ತೆ, ಹೆಂಗೆ ಆಗುತ್ತೆ ಎಲ್ಲ ಹೇಳಲಿಕ್ಕೆ ಎಲ್ಲ ಶಕ್ತಿ, ಆ ವರವನ್ನು ನನ್ನ ಹತ್ರ ಇದೆ, ಆ ಶಕ್ತಿಯನ್ನು ನನ್ನ ಹತ್ರ ಇದೆ.
ಎಲ್ಲಾ ರಹಸ್ಯಗಳನ್ನು ಸಕಲ ವಿಧವಾದ ವಿದ್ಯೆಯನ್ನು ತಿಳಿದು ಬೆಟ್ಟಗಳನ್ನು ತೆಗೆದು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಿಮ್ಗೆ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಆ ನಂಬಿಕೆಗಿನೂ ಮೀರಿರುವುದು ನಂಬಿಕೆ ಇರುವಂತ ವ್ಯಕ್ತಿ ಇದ್ರು ನಾನು ಪ್ರೀತಿ ಇಲ್ಲದನಾದ್ರೆ ಏನು ಇಲ್ಲ. ಐ ಎಮ್ ಎ ಬಿಗ್ ಸೀರೋ. ಪ್ರಿಯರೇ, ಇಲ್ಲಿನೇ ಪವಿತ್ರಾತ್ಮನ ಕೃಪಾವರವನ್ನು ಹೆಚ್ಚಾಗಿ ನಮ್ಮಲ್ಲಿ ಬರೆದ ಈ ತಿಳಿಸಿ ಕೊಡುವಂತ ವಿಷಯಗಳಿದೆಯಲ್ಲ, ಪ್ರತಿಯೊಂದೇ ನಿಂಗೆ ಹಿಂಗೆ ತಿಳಿಸಿ ತಿಳಿಸಿ ನಿನಗೆ ಏನೇನಿದೆ ಎಲ್ಲಲ್ಲಿದೆ. ಅಯ್ಯೋ ನನ್ನಲ್ಲಿ ಇದು ಒಂದೇ ತಾನೇ ಕಮ್ಮಿ ಇರೋದು, ಈ ಎಕ್ಸಾಮಿಗೆ ಬರೋದು ಒಂದು ಕ್ವಶನ್ಗೆ ಆನ್ಸರ್ ಬರ್ದಿಲ್ಲ, ಒಂದೇ ಕ್ವಶನ್ ಆನ್ಸರ್ ಬರ್ದಿಲ್ಲ ಅದು ಏನಾಗುತ್ತೆ, 99 ಮಾರ್ಕ್ ಸಿಗುತ್ತಲ್ಲ. ಈ ಲೆಕ್ಕದಲ್ಲಿ ದೇವರ ವಿಷಯದಲ್ಲಿ ಇದು ಬರಲ್ಲ. ದೇವರ ವಿಷಯದಲ್ಲಿ ನೀನು ಪ್ರತಿಯೊಂದನ್ನು ಎಲ್ಲದನ್ನು ಮಾಡಿ ಆ ದೇವರು ಕೊಟ್ಟಿದ್ದಂತ ಪ್ರೀತಿಯನ್ನು ನಿನಗೆ ಇನ್ನೊಬ್ರಿಗೆ ಕೊಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಹೇಳಿ, ನಿನಗಿದ್ರು ಏನು ಪ್ರಯೋಜನ ಇಲ್ಲ. ನ್ಯಾಯ ತೀರುವಿಕೆ ಬಗ್ಗೆ ನಾವು ಕಲಿತಾ ಇರುವಾಗ ಪ್ರಿಯರ, ವಿಶೇಷವಾಗಿ ನಾವು ತಿಳಿಯಬೇಕಾಗಿರೋ ಒಂದು ವಿಷಯ, ಪ್ರಾಪಂಚಿಕವಾಗಿರೋ ಆಸ್ತಿ ಇರ್ಬೋದು, ಜ್ಞಾನ ಇರ್ಬೋದು, ಪದವಿಗಳಿರ್ಬೋದು, ಏನೇನೋ ಇರ್ಬೋದು, ಎಲ್ಲಿ ಹೋಗಿದ್ರು ಒಳ್ಳೆ ಒಂದು ಹೆಸರು ಇದೆ, ಒಳ್ಳೆ ವ್ಯಕ್ತಿ ಅಂದ ಆ ಒಂದು ಹೆಸರು ಇರ್ಬೋದು. ಆದ್ರೆ ನಿಜವಾಗಲೂ ಆ ದೇವರು ಕೊಟ್ಟಂತ ಪ್ರೀತಿ ಇನ್ನೊಬ್ಬರಿಗೆ ನಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ, ನಮ್ಮ ಹೃದಯದಲ್ಲಿ ಅದಿಲ್ಲ ಅಂತ ಹೇಳಿದ್ರೆ ಅದು ನಿಜವಾಗಲೂ ಪವಿತ್ರಾತ್ಮ ಪ್ರಭಾವ ಇರುವಂತ ವ್ಯಕ್ತಿ ಅಲ್ಲ. ಇಲ್ಲಿ ನೋಡಿ, ಏನು ಇಲ್ಲದವನಾಗ್ತಾನೆ. ಸಿಸ್ಟರ್ 3ನೇ ವಾಕ್ಯ, ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರು, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು, ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ. ಥ್ಯಾಂಕ್ ಯು. ನನಗೇನು ಪ್ರಯೋಜನ ಇಲ್ಲ, ನಾನು ಏನೇನೋ ಮಾಡ್ಕೊಳ್ಳಿ, ಎಲ್ಲವನ್ನು ಈಗ ನೋಡಿ ನನಗಿರೋದೆಲ್ಲದನ್ನು ಎಲ್ಲ ದಾನ ಮಾಡಿ ಆಯ್ತು. ನಾನು ಆಗಲೇ ಹೇಳಿದೆ, ಎಲ್ಲದನ್ನು ದಾನ ಮಾಡಿ ಆಯ್ತು. ನನ್ನ ದೇಹವನ್ನು ಸುಡ್ಲಿಕ್ಕೆ ಒಪ್ಪಿಸಿಕೊಟ್ಟಿದೆ. ಆದ್ರ ಪ್ರೀತಿ ಇಲ್ಲ ಅಂತ ಹೇಳಿದ್ರೆ ಆ ನನ್ನ ಜೀವನದಿಂದ ನನಗೆ ಯಾವ ಪ್ರಯೋಜನವನ್ನು ಸಿಕ್ಕಲ್ಲ. ಆ ನ್ಯಾಯ ತೀರ್ವಿಕೆ ದಿವಸದಲ್ಲಿ ಯಾವ ಕಾರಣದಲ್ಲಿನೂ ಆ ಪರಲೋಕವನ್ನು ಕನಸಲ್ಲಿ ಕೂಡ ನನಗೆ ಯೋಜನೆ ಮಾಡ್ಲಿಕ್ಕೆ ಆಗಲ್ಲ. 4ನೇ ವಾಕ್ಯ, ಪ್ರೀತಿಯು ಬಹು ತಾಳ್ಮೆ ಉಳ್ಳದ್ದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿಯು ಹೊಟ್ಟೆ ಕಿಚ್ಚುಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ಪ್ರೀತಿ ಇದು ನೀವು ನಾವೆಲ್ಲ ಎಷ್ಟೋ ಸೇರಿ ಓದಿರೋದಂತ ಕೆಲವರಿಗೆಲ್ಲ ಇದು ಬೈ ಹಾರ್ಟ್ ಇರುತ್ತೆ. ಪ್ರೀತಿ ಬಹು ತಾಳ್ಮೆಯುಳ್ಳದು. ಬಹು ತಾಳ್ಮೆಯುಳ್ಳದಂತ ಹೇಳಿದ್ರೆ, ಈ ನಮ್ಮ ಮಕ್ಕಳೆಲ್ಲ ಸಣ್ಣ ಮಕ್ಕಳಾಗಿರುವಾಗ ಎಷ್ಟೊಂದು ತರಲೆ ಮಾಡಿದ್ರು, ಎಷ್ಟೊಂದು ಇದು ಮಾಡಿದ್ರು ನಾವು ಒಡಿಯಲ್ಲ. ಯಾಕೆಂತ ಹೇಳಿ, ಅವ ಸಣ್ಣ ಮಗು, ಆ ಮಗು ಏನ್ ಗೊತ್ತು, ರೈಟ್? ಆ ಮಗುಗೆ ಏನ್ ಗೊತ್ತಿಲ್ಲ, ಅದಕ್ಕೆ ಬೈಲಿಕ್ಕೆ ಹೋಗ್ಬಿಡಿ. ಇನ್ನು ಬೈ ಚಾನ್ಸ್ ಯಾರಾದ್ರೂ ಹೊಡಿಲಿಕ್ಕೆ ಹೋಗಿದ್ರು ಇನ್ನೊಬ್ರು ಬೈತಾರೆ. ಇದೇ ರೀತಿಯಲ್ಲಿ ಪ್ರಿಯರೇ, ಇಷ್ಟು ವರ್ಷ ಈ ನನ್ನ ಮಕ್ಕಳಿಗೆ ಏನು ಗೊತ್ತಿಲ್ಲ, ಏನು ವಿಷಯನೂ ತಿಳಿದಿಲ್ಲ, ಎಷ್ಟು ಹೇಳಿದ್ರು ಇವ್ರ ತಲೆಗೆ ಹೋಗ್ತಾ ಇಲ್ಲ. ಇವರು ಸಣ್ಣ ಮಕ್ಕಳಂದು ಹೇಳಿ ದೇವ್ರು ಇನ್ನೂ ನಮ್ಮನ್ನು ಉಳಿಸ್ಕೊಂಡಿದ್ದಾರೆ. ಯಾಕೆ ಹೇಳಿ, ಇವತ್ತೆಲ್ಲಾದ್ರೆ ನಾಳೆ ನನ್ನ ಮಗನಿಗೆ ಮಗಳಿಗೆ ಬುದ್ಧಿ ಬರುತ್ತೆ, ಇದೆಲ್ಲ ತಿಳಿದ ವ್ಯಕ್ತಿಯಾಗಿ, ನನ್ನ ಪ್ರೀತಿ ಏನಂದ ತಿಳಿದವರಾಗಿ ಅವರು ಜೀವಿಸುತ್ತಾರೆ. ಇಲ್ಲಿ ನೋಡಿ, ಪ್ರೀತಿ ಬಹು ತಾಳ್ಮೆ ಅಂದ್ರೆ ದೀರ್ಘ ಕ್ಷಮೆ ಅಂತಿರೋದು. ಪ್ರೀತಿ ದಯೆ ತೋರಿಸುವಂತ ವಿಷಯ ನೋಡಿ. ಎಷ್ಟು ಇದರಲ್ಲಿ ಬೇರೆಯವ್ರ ಮೇಲೆ ದೇವ್ರ ಕರುಣೆ ತೋರಿಸಿರೋದಕ್ಕೆ ನಾವು ಇವತ್ತು ಬದುಕಿರೋದು. ಹಂಗೆ ಬದುಕಿರುವಾಗ ನಮ್ಮ ಸಹೋದರರಿಗೆ, ನಮ್ಮ ತಂದೆ ತಾಯಿಗಳಿಗೆ, ನಮ್ಮ ಮಕ್ಕಳಿಗೆ ಆ ಪ್ರೀತಿಯನ್ನು ನಾವು ಕೊಡ್ಲೇಬೇಕು. ಇಲ್ಲಿ ನೋಡಿ, ತೋರಿಸುವುದು ಪ್ರೀತಿಯು ಈ ದಯೆ ತೋರಿಸುವಂತ ನಮ್ಮ ಮನೆ ಮಟ್ಟಿಗೆ ಮಾತ್ರ ದಯೆ ತೋರಿಸುವಂತಲ್ಲ, ಪ್ರತಿಯೊಬ್ಬ ವ್ಯಕ್ತಿಗೇನು, ಪ್ರತಿಯೊಬ್ಬ ಮನುಷ್ಯನ ಮೇಲೆ ದಯೆ ಕರುಣೆಯನ್ನು ತೋರಿಸುವಂತ ದೇವರು. ಆ ದೇವ್ರ ಮಕ್ಕಳಾಗಿ ನಾವಿರುವಾಗ ಆ ಗುಣಭಾವಗಳು ನಮ್ಮಲ್ಲಿನೂ ಇರ್ಬೇಕಲ್ಲ. ನೋಡಿ, ಇಲ್ಲಿ ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಯಾವ ಅಸೂಯೆ ಸಂಬಂಧವಾಗಿರೋದಂದಾಗ್ಲಿ ಯಾವುದು ವಿಷಯದಲ್ಲಿನೂ. ಯಾಕಂದ್ರೆ ಅವಾಗ ಹೇಗೆ ಅನಿಸ್ತಾರೆ ಅಂತ ಹೇಳಿದ್ರೆ, ನನ್ನ ತಮ್ಮನಿಗೆ ಏನೋ ಒಂದು ಒಳ್ಳೆ ಒಂದು ಆಸ್ತಿ ಅವನು ಮಾಡಿದಾನೆ, ಇಲ್ಲ ಒಳ್ಳೆ ಒಂದು ಕಾರ್ ತಗೊಂಡ, ಇಲ್ಲ ಆತರ ಏನಾದ್ರು ಒಂದು ಮಾಡಿದೆ ಒಂದು ಅನ್ಕೊಳ್ಳಿ.
ಏನ್ ಅನ್ಕೊಬೇಕು? ಕರ್ತನ ಪ್ರೀತಿ ನನ್ನಲ್ಲಿದ್ರೆ ನಾನು ಏನ್ ಅನ್ಕೊಬೇಕು? ನನ್ನ ಕೈಯಲ್ಲಿ ಆದ್ರೂ ಆಗಿಲ್ಲ, ಪಾಪ ಅವನಿಗೆ ಆದ್ರೂ ಆಯ್ತಲ್ಲ, ದೇವರಿಗೆ ಸ್ತೋತ್ರ, ಇದು ಅನ್ಸ್ಕೊಬೇಕು. ಇದು ಹೊಟ್ಟೆ ಕಿಚ್ಚಿರುವಂತ ಒಂದು ವ್ಯಕ್ತಿ ಏನ್ ಮಾಡ್ತಾರೆ ಹೇಳಿ? ಯಾವ ಕಡೆ ಸಾಲ ಮಾಡಿದಾನೋ, ಎಲ್ಲಿ ಸಾಲ ಮಾಡಿದಾನೋ ಹೇಗೆ ಗೊತ್ತಿಲ್ಲ. ಯಾವಾಗ ಅವರೆಲ್ಲ ಬಂದ್ಬಿಟ್ಟು ಇದೆಲ್ಲ ನಾವರೇ ಶುರು ಮಾಡ್ಕೊಂಡು ಯಾವ ಹೋಗ್ತಾರೋ ಹೇಳಲಿಕ್ಕೆ ಆಗಲ್ಲ. ಹಂಗೆ ಮಾಡಿರೋದು ಅದೆಲ್ಲ. ಎರಡು ವ್ಯತ್ಯಾಸ ನೋಡಿ. ಒಂದು ಪ್ರೀತಿ ಇದ್ದೇ ಇಂದ ಲೆಕ್ಕ ಇದನ್ನು ಕೂಡ, ಇನ್ನೊಂದು ಅದು ಹೊಟ್ಟೆ ಕಿಚ್ಚಿನ ಮಾತುಗಳಿಗೆ ಚೇಂಜ್ ಆಗಿದೆ. ಪ್ರಿಯರೇ, ದೇವರಾತ್ಮನ ಪ್ರಭಾವ ಇರೋ ಒಬ್ಬ ವ್ಯಕ್ತಿಯಲ್ಲಿ ಈ ಸ್ವಭಾವ, ಈ ಅಸೂಯೆ, ಹೊಟ್ಟೆ ಕಿಚ್ಚಂದ ಸ್ವಭಾವ ಇರಲೇಬಾರದು. ಇನ್ನು ನೋಡಿ, ಆಮೇಲೆ ಈಗ ನಾವು ಯಾವ್ದ್ ಬಗ್ಗೆ ಹೇಳ್ತಾ ಇದ್ದು? ಜೆಂಟಲ್ನೆಸ್ ಬಗ್ಗೆ. ಒಂದು ಜೆಂಟಲ್ ಮ್ಯಾನ್ ಆಗಿ, ಒಂದು ಜೆಂಟಲ್ನೆಸ್ ಇರುವಂತ ವ್ಯಕ್ತಿಯಾಗಿ, ಒಂದು ಸಜ್ಜನ ವ್ಯಕ್ತಿಯಾಗಿ ಇರುವಂತ ವ್ಯಕ್ತಿಯಲ್ಲಿನು ಈ ಹೊಟ್ಟೆ ಕಿಚ್ಚಂದ ವಿಷಯ ಇರಲೇಬಾರದು. ಅದೇ ರೀತಿಯಲ್ಲಿ ಹೊಗಳಿಕೊಳ್ಳುವುದಿಲ್ಲ, ಆತ್ಮ ಪ್ರಶಂಸೆ. ಕೆಲವೊಂದ್ ಕಡೆ ನಾವು ನೋಡಿದ್ರೆ, ನಾವು ಯಾವ್ದೋ ಒಂದು ಸಣ್ಣ ವಿಷಯ ಏನಾದ್ರು ಮಾಡಿರ್ತಾರೆ, ಅದು ಮನೆಯಲ್ಲಿ ಯಾರಾದ್ರೂ ಮಾಡಿರ್ಬೋದು, ಮಕ್ಕಳು ಮಾಡಿರ್ಬೋದು, ಹೆಂಡತಿ ಮಾಡಿದ್ರು, ಗಂಡ ಮಾಡಿ, ಯಾರು ಗೊತ್ತಿಲ್ಲ. ಬಟ್ ಎಷ್ಟು ಜನಕ್ಕೆ ಹೇಳಿದ್ರು ಸಮಾಧಾನನೇ ಆಗಲ್ಲ. ಯಾಕೆ ಹೇಳಿ? ಅದು ಏನ್ ಗೊತ್ತಾ, ಆ ಒಂದು ಹೇಳಿ ಅದು ಖುಷಿ ಪಡದ, ಹೆಮ್ಮೆ ಪಡದ, ಇಲ್ಲಾದ್ರೆ ಆ ಉಗುಳ್ತಾ ಇರೋದ್ರಿಂದ ಅದಕ್ಕೆ ಏನ್ ಸಿಗ್ತಾ ಇದೆ ಅಂದ. ನಿಜವಾಗ್ಲೂ ದೇವರ ಮಕ್ಕಳು ಅವರವರು ಮಾಡಿದ ಕಾರ್ಯಗಳು ಹೇಳಿ ಯಾವತ್ತೂ ಅವರವರನ್ನೇ ಉಗಳಲ್ಲ. ಅದು ಅವ್ರ ಮನೆಯಲ್ಲಿರೋರಾಗಿರ್ಬೋದು, ಇಲ್ಲದೆ ಆ ಒಂದು ಇದಕ್ಕೆ ಸೇರಿರುವಂತ ಆಗಿರ್ಬೋದು. ನಮ್ಮನ್ನ ನಾವು ಉಗಳಿ ದೊಡ್ಡ ವ್ಯಕ್ತಿಯನ್ನ ನಾವೇ ತೋರ್ಸ್ಕೊಳ್ಳಿಕ್ಕೆ ಹೋಗಲ್ಲ. ಇಲ್ಲಿ ನೋಡಿ, ಇನ್ನೊಂದೇನು ಹೇಳಿ? ಉಬ್ಬಿಕೊಳ್ಳುವುದಿಲ್ಲ, ಆ ಅಹಂಕಾರವನ್ನು. ನಾನೇನೋ ಆಗಿದೆ, ನನಗೇನೋ ಇದೆ, ನನಗೇನು ಮಾಡ್ಲಿಕ್ಕೆ ಆಗಲ್ಲ, ನನ್ನನ್ನು ಯಾರು ಏನು ಮಾಡ್ಲಿಕ್ಕೆ ಆಗಲ್ಲ, ನಾನೆಲ್ಲ ಡೈರೆಕ್ಟ್ ಆಗಿ ಎಲ್ಲ ಸರಿಯಾಗಿದೆ. ಎಲ್ಲಿ ಸರಿಯಾಗಿದೆ? ಮನುಷ್ಯನ ಜೀವನದಲ್ಲಿ ನಿನ್ನೆ ರಾತ್ರಿ ಏನೇನೋ ದೇವರ ಹತ್ರ ಕ್ಷಮ ಹೇಳಿ, ದೇವರೇ ನನ್ನನ್ನು ಕಾಪಾಡಿ ಅಂತ ಹೇಳಿ ಒಪ್ಪಿಸಿ ಮಲಗಿದ್ರು, ಮಲಗುವ ಕನಸಲ್ಲಿ ನಾವು ಇನ್ನೇನೋ ಪಾಪ ಮಾಡಿರ್ತೇವೆ. ಯಾರಿಗೋ ಬೈತಾ ಇರೋದು, ಇಲ್ಲ ಯಾರಿಗೋ ಏನೋ ಮಾಡ್ತಾ ಇರೋದು. ಅಂದ್ರೆ ಪಾಪಿ ಅಲ್ಲದಲ್ಲಿ ಇರೋದು ವ್ಯಕ್ತಿ ಯಾವುದೂ ಇಲ್ಲ. ಸೊ ಸದಾಕಾಲವನ್ನು ದೇವರ ಹತ್ರ, ದೇವರೇ ನಾನು ಪಾಪಿ, ನನ್ನನ್ನು ಕ್ಷಮಿಸಿ, ದೇವರೇ ನನ್ನ ಪಾಪಿ, ನನ್ನ ಕ್ಷಮಿಸಿ, ದೇವರೇ ಸದಾಕಾಲವನ್ನು ನಾನು ಬೇಡ್ಕೊಳ್ಳುವಾಗ ನನ್ನನ್ನು ಪ್ರಾರ್ಥನೆ ಕೇಳಿಸ್ಕೊಳ್ತೇನೆ, ನಿನಗೆ ಸ್ತೋತ್ರ. ಬೇರೆ ಇದೇ ತರ ಪಾಪಗಳು ಬರ್ತಾ ಇರುತ್ತೆ. ಇಲ್ಲಿ ನೋಡಿ, ಯಾವುದನ್ನು ಅಹಂಕಾರಗೊಳ್ಳಲಿಕ್ಕೆ ಯಾವ ಯೋಗ್ಯತೆಯೂ ನಮಗೆ ಇಲ್ಲ. ಯಾಕೆಂದ್ರೆ ನಾವಿವತ್ತು ಯಾವ ಅವಸ್ಥೆಯಲ್ಲಿ ಇರೋದೋ, ಯಾವ ಸ್ಥಿತಿ ವಿಶೇಷದಲ್ಲಿ ಆಗಿರೋದೋ, ನಮಗೆ ಎಷ್ಟು ಆಸ್ತಿ ಇರೋದೋ, ಇಲ್ಲಾಂದ್ರೆ ನಮ್ಮ ಆರೋಗ್ಯ, ಇದು ಯಾವುದನ್ನು ನಮ್ಮ ತಾಕತ್ತಿಂದೇನ, ನಮ್ಮ ಯೋಗ್ಯತೆಯಿಂದೇನ ನಾವು ಪಡ್ಕೊಂಡಿರೋದಲ್ಲ. ಯಾರಿಗೋ ನಮ್ಮಷ್ಟು ತಾಕತ್ತಿಲ್ಲ, ಯಾರಿಗೋ ನಮ್ಮಷ್ಟು ಆಸ್ತಿ ಇಲ್ಲ, ಯಾರಿಗೋ ನಮ್ಮಷ್ಟು ಮಾತಾಡ್ಲಿಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿ ಅವ್ರು ಯಾರು ನಮ್ಮಕ್ಕಿಂತ ಕೀಳೆ ಮಟ್ಟಿಗಿರೋರಲ್ಲ. ಒಂದು ವೇಳೆ ನಮಗೆ ಗೊತ್ತಿಲ್ಲದಲ್ಲಿ ಹಲವಾರು ಇನ್ನೂ ನಮಗಿಂತ ಶ್ರೇಷ್ಠವಾಗಿರೋದು ಕಾರ್ಯಗಳು ಅವರಲ್ಲಿ ಇರ್ಬೋದು. ತಿಳಿದಿರೋದು ದೇವರಿಗೆ. ಆದರೆ ಪವಿತ್ರಾತ್ಮನ ಕೃಪಾವರಿಂದ, ಪ್ರೀತಿಯಿಂದ ದೇವರ ಮಾತುಗಳು, ಇಲ್ಲಾಂದ್ರೆ ಪವಿತ್ರಾತ್ಮ ಕೊಡುವಂತ ದೇವರ ವಾಕ್ಯ ತಿಳಿದಿರೋ ವ್ಯಕ್ತಿಗಳಿಗೆ ಒಂದು ಸಿಂಪ್ಟಮ್ಸ್ ಸಿಗುತ್ತೆ, ಸಿಗ್ನಲ್ ಸಿಗುತ್ತೆ. ಇಂಥ ವ್ಯಕ್ತಿಯಲ್ಲಿ ಇಂಥದ್ದಿರ್ಬೋದು, ಇಂಥ ವ್ಯಕ್ತಿಯಲ್ಲಿ ಈ ರೀತಿಯಲ್ಲಿ ಇರ್ಬೋದು. ಆದ್ದರಿಂದ ನೀನ್ ಮಾತಾಡುವಾಗ, ನೀನ್ ಯೋಜನೆ ಮಾಡುವಾಗ ಎಲ್ಲವನ್ನು ಈ ಒಂದು ವಿಷಯ ನಿನ್ನ ಕಿವಿಯಲ್ಲಿ ಇರಲಿ ಅಂತ. ಇಲ್ಲಿ ನೋಡಿ, 5ನೇ ವಾಕ್ಯದಲ್ಲಿ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರ ಅಂದ್ರೆ ಇನ್ನೊಬ್ಬನಿಗೆ ಕೆಟ್ಟದನ್ನು ಮಾಡಲಿಕ್ಕೆ, ಯಾವ ಉಪಕಾರ ಮಾಡಲಿಲ್ಲ ಅದನ್ನು ಅಪಕಾರ ಮಾಡಬಾರದಂತೆ. ಇಲ್ಲಿ ನೋಡಿ, ಆ ರೀತಿಯಲ್ಲಿ ಮನಸ್ಸಲ್ಲಿ ಕೂಡ ಇಟ್ಕೊಳ್ಳಬಾರದು. ಅಸ್ ಎ ಜೆಂಟಲ್ ಮ್ಯಾನ್, ಯೇಸು ಕ್ರಿಸ್ತನ ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ ಇರುವಂತ, ಆ ನಿರೀಕ್ಷೆಯಲ್ಲಿ ಇರುವಂತ ವ್ಯಕ್ತಿ ನೋಡಿ, ಈ ವಿಷಯಗಳು ಯಾವತ್ತನ್ನು ಮಾಡಬಾರದು. 6ನೇ ವಾಕ್ಯದಲ್ಲಿ ಅನ್ಯಾಯವನ್ನು ನೋಡಿ, ಈ ಕೆಲವರದೊಂದು ಬುದ್ಧಿ ಇದೆ. ಕೆಲವರದ್ದು ಬುದ್ಧಿ ಏನಂತ ಹೇಳಿದ್ರೆ, ನಾವು ಎಷ್ಟು ಕ್ರಿಶ್ಚಿಯನ್ಸ್, ಎಷ್ಟು ಸಹೋದರ ಪ್ರೀತಿಯಲ್ಲಿ, ಅನ್ಯೋನ್ಯದಲ್ಲಿ ಪ್ರವೇಶಿಸೋಡೆಲ್ಲ ಹೇಳಿ ಕೈಕೊಟ್ಟರು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರಿಗೋ ಒಬ್ರಿಗೆ ನಮಗೆ ಸ್ವಲ್ಪ ಸಿಟ್ಟಿದೆ ಅವ್ರ ಮೇಲೆ ಅಂತ ಇಟ್ಕೊಂಡ್ರೆ, ಅವರಿಗೆ ಜೀವನದಲ್ಲಿ ಏನಾದ್ರು ಒಂದು ಅನ್ಯಾಯವಾಗುವಾಗಲೂ, ಅಯ್ಯೋ ಬ್ರದರ್ ಸಿಸ್ಟರ್ ಹಿಂಗೆ ಆಯ್ತಲ್ಲ, ಹಿಂಗೆ ಆಗಬಾರ್ದಿತ್ತು ಅಂತ ಒಂದು ವೇಳೆ ನಮ್ಮ ಬಾಯಲ್ಲಿ ಹೇಳಿದ್ರು ಕೂಡ ಒಳಗಡೆ ಒಳ್ಳೇದಾಯ್ತು, ಹಂಗೆ ಆಗ್ಬೇಕಿತ್ತು. ಎಷ್ಟೋ ಸೇರಿ ಜೀವನದಲ್ಲಿ ಇದೇ ಒಂದು ಅನುಭವ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗಿರ್ಬೋದು. ಪ್ರಿಯರೇ, ಯಾವತ್ತೂ ದೇವರ ಮಕ್ಕಳಾಗಿರುವಾಗ, ದೇವರ ಪ್ರೀತಿ ಅರಿತವರಾಗಿರುವಾಗ, ದೇವರ ವಾಕ್ಯವನ್ನು ತಿಳಿದಿರೋ ವ್ಯಕ್ತಿ ಆಗಿರುವಾಗ, ಪವಿತ್ರಾತ್ಮನ ಪ್ರಭಾವವನ್ನು ತಿಳಿದ ಒಂದು ವ್ಯಕ್ತಿ ಆಗಿರುವಾಗ, ಇನ್ನೊಬ್ಬರಿಗೆ ಅನ್ಯಾಯವಾಗುವುದು ನೋಡಿ ನಾವು ಯಾವತ್ತೂ ಖುಷಿ ಪಡಬಾರದು, ಸಂತೋಷ ಪಡಬಾರದು.
7ನೇ ವಾಕ್ಯದಲ್ಲಿ ಎಲ್ಲವನ್ನೂ ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಯಾವುದು? ಪ್ರೀತಿ. ಈ ಪ್ರೀತಿ ಅಂತ ಇರೋದು, ಈಗ ನಾನು ಹೇಳ್ತೀನಲ್ಲ, ಒಂದು ಸಣ್ಣ ಮಗು ಆಗಲಿ, ನಮಗೆ ತುಂಬಾ ಇಷ್ಟವಾದ ಒಂದು ವ್ಯಕ್ತಿ ಏನಾದ್ರೂ ಒಂದು ಬೇಜಾರು ಮಾಡೋಂಥ ಕೆಲಸ ಮಾಡೋದು, ನಾವೇನ್ ಮಾಡ್ತೀವಿ? ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಹೋಗ್ಲಿ ಬಿಡಿ ಪಾಪ, ಏನೋ ಮಿಸ್ ಆಗಿ ಬಂದಿರೋದು. ಅದೇ ರೀತಿಯಲ್ಲಿ ಅವ್ರು ಏನೇ ಹೇಳಿದ್ರು ನಾವು ನಂಬ್ತೀವಿ ಅಲ್ವಾ? ಯಾಕಂದ್ರೆ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ನಮಗಿದೆ. ಇನ್ನೊಂದೇನಂತ ಹೇಳಿದ್ರೆ, ಅವ್ರು ಏನ್ ಮಾಡಿದ್ರು ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಏನ್ ಮಾಡಿದ್ರು ಅಬ್ಸರ್ವ್ ಮಾಡ್ತಾ ಇರೋದ್ರೆ ಅದೆಲ್ಲ ನಮ್ಗೆ ಏನು ಗೊತ್ತಾ? ಅದು ನಮ್ಗೆ ಪ್ರೀತಿ ಇರುವಂತ ವ್ಯಕ್ತಿ ಆಗಿರೋದ್ರಿಂದ, ಅದು ಆ ರೀತಿಯಲ್ಲಿ ಅವರಿಂದ ಎಷ್ಟೆಷ್ಟು ನೋವು ಸಿಕ್ಕಿದನ್ನು ಕೂಡ ನಾವು ಕ್ಷಮಿಸ್ತೀವಿ. ಪ್ರೇರೆ ಒಂದ್ಸರಿ ಯೋಚನೆ ಮಾಡಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರ ಎಷ್ಟೆಲ್ಲ ನೋವು ಸಹಿಸಿದೆ. ಯಾಕೆ ಹೇಳಿ? ಈ ಪ್ರೀತಿಯನ್ನು, ಈ ಜೆಂಟಲ್ನೆಸ್ ಅನ್ನು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇರುವುದಕ್ಕೋಸ್ಕರನೇ ಇಷ್ಟೆಲ್ಲ ದ್ರೋಹ ಮಾಡಿದನು, ಇಷ್ಟೆಲ್ಲ ನೋವು ಸಹಿಸಿದನು. ಇವಾಗಲೂ ನಮ್ಮನ್ನೆಲ್ಲ ನಂಬಿದ್ದಾರೆ. ಏನಂದ? ಇವತ್ತಲ್ಲಾದ್ರೆ ನಾಳೆ ನನ್ನ ಮಗನು ಮಗಳು ಸರಿ ಆಗ್ತಾಳೆ, ದೇವರ ಪ್ರಭಾವದಿಂದ, ದೇವರಾತ್ಮನ ಕೃಪಾವರದಿಂದ ಒಳ್ಳೆ ಮಗುವಾಗಿ, ಮಕ್ಕಳಾಗಿ ಆ ಕೊನೆ ನ್ಯಾಯ ತೀರ್ಪಿನ ದಿವಸದಲ್ಲಿ ಶುದ್ಧ ಮನಸ್ಸಿಗೆ ಹೃದಯದಿಂದ ಅಲ್ಲಿ ನಿಲ್ಲುತ್ತಾರೆ ಅಂತ ದೇವರು ನಂಬಿದ್ದಾರೆ. ಯಾಕೆಂತ ಹೇಳಿ? ನಮ್ಮ ಮೇಲೆ ಪ್ರೀತಿ ಇದೆ. ಪ್ರೀತಿ ಎಲ್ಲವನ್ನೂ ನಂಬುತ್ತದೆ, ಎಲ್ಲವನ್ನು ನಮ್ಮನ್ನು ಒಬ್ಸರ್ವ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಾವು ಏನೇನು ಪಾಪ ಮಾಡಿ ದೇವರಿಗೆ ದ್ರೋಹ ಮಾಡಿದನ್ನು ಕೂಡ ಸಹಿಸಿ, ಇವತ್ತಲ್ಲಾದ್ರೆ ನಮ್ಮ ತಂದೆ ಹೆತ್ತ ತಾಯಿಗಳು ಈ ಮಕ್ಕಳು ಕೊಡುವಂತ ಕೆಲವೊಂದು ನೋವುಗಳು ಇದೇ ರೀತಿಯಲ್ಲಿ ಸಹಿಸಿ, ಆದ್ರೆ ಅದಕ್ಕಿಂತ ಎಷ್ಟೋ ಮೇಲೆ ಯಾವ ತಾಯಿನೂ ಮಗನಿಗೋಸ್ಕರ ಶಿಲುಬೆ ಮೇಲೆ ನೇತಾಡ್ಲಿಲ್ಲ. ಇಲ್ಲಿ ನೋಡಿ, ಆ ದೇವರ ಪ್ರೀತಿ ಅದೇನಕ್ಕೆ ಅಂತ ಹೇಳಿದ್ರೆ, ಇದೇ ವಿಷಯಕ್ಕೆ ಅಷ್ಟೊಂದು ಅಗಾಧವಾಗಿರೋದು, ಅನಂತವಾಗಿರೋದು ಪ್ರೀತಿ ನಮ್ಮ ಮೇಲೆ ಇರೋದಕ್ಕೆ ದೇವರು ನಮ್ಮನ್ನ ಈ ರೀತಿಯಲ್ಲಿ ಪ್ರೀತಿಸಿ, ಇಲ್ಲಿಂದ ಕೊನೆಗೆ ಹೋಗುವಾಗ ನಿಮಗೆ ನಾನೊಬ್ಬನ ಸಹಾಯಕನ ಕಳಿಸಿಕೊಡುತ್ತೇನೆ, ಅದು ಸದಾ ಕಾಲವನ್ನು ನಿಮ್ಮ ಜೊತೆ ಇರ್ತಾನೆ, ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಆ ಕೊನೆ ನ್ಯಾಯತೀರ್ವಿಕೆ ದಿವಸದಲ್ಲಿ ನನ್ನನ್ನು ಸಿದ್ಧಪಡಿಸಿ ನಮ್ಮೆಲ್ಲವರನ್ನು ಸಿದ್ಧಪಡಿಸಿ ದೇವರ ವಾಕ್ಯದಲ್ಲಿ ದೃಢವಾಗಿ ನಿಲ್ಲಿಸಿ ಜೀವಮಾನವೆಲ್ಲವನ್ನು ನಮ್ಮ ಜೊತೆ ಇದ್ದು ಬಿಟ್ಟು ದೇವರ ದಾರಿಯಲ್ಲಿ ನಡೆಸಲಿಕ್ಕೋಸ್ಕರ ನಮ್ಮನ್ನ ಪವಿತ್ರಾತ್ಮ ಕಳಿಸ್ಬಿಟ್ರು. ಆದ್ರಿಂದ ಪ್ರಿಯರೇ, ಮುಂದಿನ ದಿವಸಗಳಲ್ಲಿ ನಾವು ಜೀವಿಸುವಾಗ ಆ ಒಂದು ಜೆಂಟಲ್ನೆಸ್, ಆ ಸಜ್ಜನ ಸ್ವಭಾವ, ಸೌಮ್ಯದ ಸ್ವಭಾವ, ಸಿಟ್ಟು ಮಾಡ್ಕೊಳ್ಳಲ್ಲ, ಅಹಂಕಾರ ಮಾಡ್ಕೊಳ್ಳಲ್ಲ, ಬೇರೆ ಯಾರನ್ನೂ ದೂರ ಮಾಡ್ಕೊಳ್ಳಲ್ಲ, ಅದೇ ಎಲ್ಲದನ್ನು ಸಹಿಸಿ, ಬೇರೆಯವರಿಗೆ ಅನ್ಯಾಯವಾಗಿರೋದು ನೋಡಿ ನಾವು ಸಂತೋಷ ಪಡಲ್ಲ, ಮರ್ಯಾದೆಗಟ್ಟು ನಾವು ನಡೆಯಲ್ಲ, ಅಪಕಾರವನ್ನು ಮಾಡೋದಿಲ್ಲ ಯಾರಿಗೇನು. ಅದೇ ರೀತಿಯಾಗಿ ಬಹು ತಾಳ್ಮೆಯಿಂದ, ದೀರ್ಘ ಶಾಂತಿಯಿಂದ ನಮ್ಮ ಬೋಧಿಸುವ ವಿಷಯದಲ್ಲಿ ಪ್ರವೀಣರಾಗಿ, ದೇವರ ವಿಷಯದಲ್ಲಿ ಪ್ರವೀಣರಾಗಿ, ಮುಂದಿನ ದಿವಸಗಳಲ್ಲಿ ನಾನು ನೀವು ಎಲ್ಲವರು ದೇವರ ಇಷ್ಟವಾಗಿರೋದನ್ನ ಮಗನಾಗಿ, ಮಕ್ಕಳಾಗಿ ಜೀವಿಸುವಾಗೆ ಆ ಪವಿತ್ರಾತ್ಮನ ಪ್ರಭಾವ ಇನ್ನೂ ನಮ್ಮಲ್ಲಿ ಹೆಚ್ಚಿಸುತ್ತಾ ಬರಲಿ ಎಂದು ದೇವರ ಹತ್ರ ಬೇಡುತ್ತಾ